My dear students, now we are going to start, that is discussion 2. Discussion 2 ನಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ ಮೆಥಡ್ಸ್ ಆಫ್ ಚಾರ್ಜಿಂಗ್ ಮತ್ತು ಕಾಲಮ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸಕ್ಸಸ್ಫುಲಿ ನಾವೀಗ ಡಿಸ್ಕಷನ್ 1 ಮುಗಿಸಿದ್ದೇವೆ. ಈಗ ಡಿಸ್ಕಷನ್ 2ಗೆ ಬರೋಣ. ಇಲ್ಲೇನು ಸ್ಟಾರ್ಟ್ ಮಾಡ್ತೇವೆ ಅಂತಂದರೆ ಚಾರ್ಜಿಂಗ್. ಏನು ಚಾರ್ಜಿಂಗ್ ಅಂತಂದರೆ ಏನು? ವಾಟ್ ಯು ಮೀನ್ ಬೈ ಚಾರ್ಜಿಂಗ್? ಚಾರ್ಜಿಂಗ್ ಡೆಫಿನಿಷನ್ ಏನು? ಚಾರ್ಜಿಂಗ್ ಅಂದರೂ ಒಂದೇ, ಎಲೆಕ್ಟ್ರಿಫಿಕೇಷನ್ ಅಂತಂದರೂ ಒಂದೇ. ನಾನು ಹೇಳಿದೆ ನಿಮಗೆ, ಯಾವುದೇ ಒಂದು ವಸ್ತು ಒರಿಜಿನಲಿ ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ಹೊಂದಿರ್ತದೆ. ಓಕೆ, ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತುವನ್ನು ತಗೊಳ್ರಿ ನೀವು, ಆಲ್ ಬಾಡೀಸ್ ಆರ್ ಹ್ಯಾವಿಂಗ್ ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. Since the charge on proton is taken as positive and the charge on electron is taken as negative, ಹಾಗಾದರೆ ಒಂದು ವಸ್ತುವಿನಲ್ಲಿ ಈಕ್ವಲ್ ಅಮೌಂಟ್ ಆಫ್ ಪ್ರೋಟಾನ್ಸ್ ಈಕ್ವಲ್ ಅಮೌಂಟ್ ಆಫ್ ಎಲೆಕ್ಟ್ರಾನ್ಸ್ ಅದಾವಂತಂದರೆ ಅದರ ಟೋಟಲ್ ಚಾರ್ಜ್ 0 ಆಗಿರ್ತದೆ. ಯಾವ ವಸ್ತುವಿನ ಟೋಟಲ್ ಚಾರ್ಜ್ 0 ಆಗಿದೆಯೋ ಅದಕ್ಕೆ ನಾವು ನ್ಯೂಟ್ರಲ್ ಬಾಡಿ. ದ ಬಾಡಿ ಹೂಸ್ ಟೋಟಲ್ ಚಾರ್ಜ್ ಈಸ್ 0, ಸಚ್ ಬಾಡೀಸ್ ಆರ್ ಕನ್ಸಿಡರ್ಡ್ ಆ್ಯಸ್ ನ್ಯೂಟ್ರಲ್ ಬಾಡೀಸ್. ಈಗ ನೋಡಿರಿ, ಇದರೊಳಗೆ ಇದೊಂದು ಬಾಡಿ ಅನ್ಕೊಳ್ಳಿ, ಪ್ಲಸ್ 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 3 ಪಾಸಿಟಿವ್ ಚಾರ್ಜ್ ಅದಾವ, ಮೈನಸ್ 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 3 ನೆಗೆಟಿವ್ ಚಾರ್ಜ್ ಅದಾವ. ಹಂಗೆ ಟೋಟಲ್ ಚಾರ್ಜ್ ಏನಾಗ್ತಿದ್ದು 0. ಇದಕ್ಕೆ ನಾವು ಏನು ಕರಿತೀವಿ? ನ್ಯೂಟ್ರಲ್ ಬಾಡಿ ಅಂತ ಕರಿತೀವಿ. ಇದಕ್ಕೆ ಜಗತ್ತಿನಲ್ಲಿ ಎಲ್ಲ ವಸ್ತುಗಳು ಇದೇ ಫಾರ್ಮ್ದಾಗೆ ಇರ್ತಾವೆ. ಅಂದ್ರೆ ಆಲ್ ಆರ್ ಕಂಟೈನಿಂಗ್ ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಸಚ್ ದ್ಯಾಟ್ ದ ನೆಟ್ ಚಾರ್ಜ್ ಬಿಕಮ್ಸ್ 0. ಹಾಗಾದರೆ ಈ ನ್ಯೂಟ್ರಲ್ ಬಾಡಿಯನ್ನು ನಾವು ಪಾಸಿಟಿವ್ಲಿ ಚಾರ್ಜ್ ಮಾಡ್ಬೋದು, ನೆಗೆಟಿವ್ಲಿನೂ ಚಾರ್ಜ್ ಮಾಡ್ಬೋದು. ಈ ಫಾರ್ ಎಕ್ಸಾಂಪಲ್, ಇದು ಪ್ಲಸ್ ಇ ಪ್ಲಸ್ ಇ ಪ್ಲಸ್ ಇ, ಇದು ಮೈನಸ್ ಇ, ಇದು ಮೈನಸ್ ಇ, ಇದು ಮೈನಸ್ ಇ. ಅಂದ್ರೆ ಪ್ಲಸ್ 3e ಅದಾವ, ಮೈನಸ್ 3e ಅದಾವ. ಇಲ್ಲ, ಆ ಟೋಟಲ್ ಚಾರ್ಜ್ ಏನಾಯಿತು? 0 ಆಯಿತು. ಈಗ ಏನು ಮಾಡೋಣ? ಪ್ಲಸ್ 3e ಮೈನಸ್ 3e ಐತಿ. ಈಗ 3e ಪ್ಲಸ್ ಅದಾವ, ಈಗ ಆಮೇಲೆ 3e ಮೈನಸ್ ಅದಾವ. ಹೌದಾ? ಇದ್ರೊಳಗೆ ಒಂದು ಎಲೆಕ್ಟ್ರಾನ್ನ ತೆಗೆದುಬಿಡು. ತೆಗೆದಾಗಿ ಏನಾಯ್ತು ಹೇಳ್ರಿ ನೋಡೋಣ, 2e ಮೈನಸ್ ಆಯಿತು. ಅಂದ್ರೆ 3 ಪಾಸಿಟಿವ್ ಚಾರ್ಜ್ದಲ್ಲಿ ಏನಾಯಿತು? ಒಂದು ಎಲೆಕ್ಟ್ರಾನ್ ಪಾಸ್. ಇನ್ನು 3 ಪ್ರೋಟಾನ್ಸ್ ಅದಾವ, 3 ಎಲೆಕ್ಟ್ರಾನ್ಸ್ ಅದಾವೆ. ಅಂದರೆ 3 ಪಾಸಿಟಿವ್ ಚಾರ್ಜಸ್, 3 ನೆಗೆಟಿವ್ ಚಾರ್ಜ್. ಒಂದು ಎಲೆಕ್ಟ್ರಾನ್ ತೆಗೆದು ಬಿಟ್ಟಿವಿ. ಈಗ ಎಷ್ಟು ಉಳಿತು ಹಂಗಾರ? ದಟ್ ಈಸ್ ದ ಚಾರ್ಜ್ ಆನ್ ದಿಸ್ ಒನ್ ಈಸ್ ಪ್ಲಸ್ 3e ಒಳಗೆ ಮೈನಸ್ 3e ಕಳೀರಿ, ಎಷ್ಟು ಉಳಿತು? 0. ಈ ಒಂದು ಎಲೆಕ್ಟ್ರಾನ್ ತೆಗೆದಿರಿ, ಮೈನಸ್ 2e ಉಳಿತು. ಅಂದ್ರೆ ಇದ್ರ ಮೇಲೆ ಚಾರ್ಜ್ ಎಷ್ಟಾಯಿತು? ಪ್ಲಸ್ 1e ಆಯಿತು. ಹೌದಾ? ಅಂದರೆ ನೀವು ಎಲೆಕ್ಟ್ರಾನ್ ತೆಗಿತಾ ಹೋದಂಗೆ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಉಂಟಾಗ್ತಾ ಹೋಗ್ತದೆ. ಗೆಟಿಂಗ್ ಮೈ ಪಾಯಿಂಟ್? ಅಂದ್ರೆ ಜಸ್ಟ್ ಬೈ ರಿಮೂವಿಂಗ್ ದ ಎಲೆಕ್ಟ್ರಾನ್ಸ್ ಬಾಡಿ ಗೆಟ್ಸ್ ಪಾಸಿಟಿವ್ ಚಾರ್ಜ್. ಇದನ್ನು ಥಿಯರಿ ಕ್ಲಾಸ್ದಾಗ ಹೇಳಿದ್ದೇನೆ. ಅದೇ ನೀವು ಎಲೆಕ್ಟ್ರಾನ್ನ ಆ್ಯಡ್ ಮಾಡ್ತಾ ಹೋಗ್ರಿ ಇದರೊಳಗೆ, ಆವಾಗ ಇದ್ರ ಮೇಲೆ ನೆಗೆಟಿವ್ ಚಾರ್ಜು ಜಾಸ್ತಿ ಆಗ್ತಾ ಹೋಗ್ತದೆ. ಅಂದರೆ ಒಂದು ನ್ಯೂಟ್ರಲ್ ಬಾಡಿಗೆ ಎಲೆಕ್ಟ್ರಾನ್ಸ್ಗಳನ್ನ ಆ್ಯಡ್ ಮಾಡೋದ್ರಿಂದ ಅದರ ಮೇಲೆ ನೆಗೆಟಿವ್ ಚಾರ್ಜ್ ಉಂಟಾಗ್ತೈತಿ. ಆಮೇಲೆ ಒಂದು ನ್ಯೂಟ್ರಲ್ ಬಾಡಿಯಿಂದ ಎಲೆಕ್ಟ್ರಾನ್ ತೆಗೆಯೋದ್ರಿಂದ ಅದರ ಮೇಲೆ ಪಾಸಿಟಿವ್ ಚಾರ್ಜ್ ಉಂಟಾಗ್ತದೆ. ಈ ರೀತಿ ಎಲೆಕ್ಟ್ರಾನ್ಗಳನ್ನ ಆ್ಯಡ್ ಮತ್ತು ರಿಮೂವ್ ಮಾಡಿ ಒಂದು ನ್ಯೂಟ್ರಲ್ ಬಾಡಿನ ಚಾರ್ಜ್ ಮಾಡ್ಬೋದು. This method is called what? Charging. This process is called charging. Hangara charging means what? It is the process of charging a neutral body. It is the process of charging a neutral body. Charging a neutral body ಹೆಂಗೆ? either by removing the electrons or
by adding the electrons. Adding the electrons. Okay. It is the process of charging a neutral body either by removing the electrons or by adding the electrons. ಒಂದು ನ್ಯೂಟ್ರಲ್ ಬಾಡಿಯಿಂದ ಎಲೆಕ್ಟ್ರಾನ್ ತೆಗೆಯೋದ್ರ ಮುಖಾಂತರ ಅಥವಾ ಎಲೆಕ್ಟ್ರಾನ್ಗಳನ್ನ ಹಾಕೋದ್ರ ಮುಖಾಂತರ ಅದನ್ನು ಚಾರ್ಜ್ ಮಾಡ್ಬೋದು. ದಿಸ್ ಪ್ರೊಸೆಸ್ ಈಸ್ ನೋನ್ ಆ್ಯಸ್ ಚಾರ್ಜಿಂಗ್ ಅಂತ ಕರಿತೀವಿ ನಾವು. ಇಟ್ ಇಸ್ ದ ಪ್ರೊಸೆಸ್ ಆಫ್ ಚಾರ್ಜಿಂಗ್ ಎ ನ್ಯೂಟ್ರಲ್ ಬಾಡಿ ಐದರ್ ಬೈ ರಿಮೂವಿಂಗ್ ದ ಎಲೆಕ್ಟ್ರಾನ್ಸ್ ಆರ್ ಬೈ ಆ್ಯಡಿಂಗ್ ದ ಎಲೆಕ್ಟ್ರಾನ್ಸ್. ಇಲ್ಲೊಂದು ಪಾಯಿಂಟ್ ಗಮನಿಸ್ರಿ. ಇಫ್ ಎ ಬಾಡಿ ಲೂಸಸ್ ಎಲೆಕ್ಟ್ರಾನ್ಸ್ ಅಥವಾ ಇಫ್ electrons are removed, if the electrons are removed from a body, then a body gets positively charged, ನೋಡ್ರಿ, ಒಂದು ಬಾಡಿಯಿಂದ ಎಲೆಕ್ಟ್ರಾನ್ಗಳನ್ನ ನೀವು ತೆಗೆದ್ರಪ್ಪ ಅಂತಂದ್ರೆ ಅದು ಪಾಸಿಟಿವ್ ಚಾರ್ಜ್ ಆಕತಿ. ಅದೇ ರೀತಿ ಇಫ್ ಎಲೆಕ್ಟ್ರಾನ್ಸ್ ಆರ್ ಆ್ಯಡೆಡ್ ಟು ಎ ಬಾಡಿ, ದೆನ್ ಎ ಬಾಡಿ ಗೆಟ್ಸ್ ನೆಗೆಟಿವ್ಲಿ ಚಾರ್ಜ್ಡ್. ಒಂದು ಎಲೆಕ್ಟ್ರಾನ್ಗಳನ್ನ ನೀವು ನ್ಯೂಟ್ರಲ್ ಬಾಡಿ ಆ್ಯಡ್ ಮಾಡಿದರೆ ಅದು ನೆಗೆಟಿವ್ಲಿ ಚಾರ್ಜ್ ಆಗ್ತದೆ. In this way, just by removing or adding the electrons, we can charge the body. This process is called what? Charging. Okay. In methods of charging. Charging ಇನ್ನೊಂದು ಹೆಸರು ಏನಂತ ಗೊತ್ತಾ? ಎಲೆಕ್ಟ್ರಿಫಿಕೇಶನ್ ಅಂತ ಕರೀತಾರೆ. Methods of charging. Any body can be charged by 3 methods. 3 ಮೆಥಡ್ಸಿಂದ ನಾವು ಬಾಡಿಗಳನ್ನ ಚಾರ್ಜ್ ಮಾಡ್ಬೋದು. ಯಾವ್ಯಾವು? ಫಸ್ಟ್ ಒನ್ ಈಸ್ ಚಾರ್ಜಿಂಗ್ ಬೈ ಫ್ರಿಕ್ಷನ್ ಮೆಥಡ್. ಏನು ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತಂದ್ರೆ ನೋಡ್ರಿ, ಈ ನಾವೊಂದು ಕೆಲಸ ಮಾಡಿ, ಇಲ್ಲೊಂದು ಗ್ಲಾಸ್ ರಾಡ್ ಅನ್ಕೊಂಡಿದೆ. ದಿಸ್ ಇಸ್ ಕಾಲ್ಡ್ ವಾಟ್? ಗ್ಲಾಸ್ ರಾಡ್. ಇದು ಗ್ಲಾಸ್ ರಾಡ್. ಇದೇನಿದು? ಸಿಲ್ಕ್ ಅನ್ಕೊಂಡಿದ್ದಕ್ಕೆ, ಸಿಲ್ಕ್ ಕ್ಲಾತ್. ಆ ಥಿಯರಿ ಕ್ಲಾಸ್ದಾಗ ಹೇಳಿದ್ವಿ ನೋಡಿರಿ. ಬಿಫೋರ್ ರಬ್ಬಿಂಗ್ ಇದ್ರ ಮೇಲೆ ಚಾರ್ಜ್ ಏನಾಗಿದೆ? 0. ಇದ್ರ ಮೇಲೆ ಕೂಡ ಚಾರ್ಜ್ 0 ಐತೆ. ಎರಡದ್ರ ಮೇಲೂ 0 ಐತೆ ಚಾರ್ಜ್ ಬಿಫೋರ್ ರಬ್ಬಿಂಗ್ ಅದು. ಬಟ್ ವೆನ್ ಗ್ಲಾಸ್ ರಾಡ್ ಆ್ಯಂಡ್ ಸಿಲ್ಕ್ ಆರ್ ರಬ್ಡ್ ಟುಗೆದರ್, some amount of heat energy is produced. By using that heat energy, the electrons found in the glass rod come out from the glass rod and received by the silk cloth. Here the glass rod is losing the electrons. That's why it becomes positively charged. ಇಲ್ಲಿ ನೋಡ್ರಿ, ಗ್ಲಾಸ್ ರಾಡ್ ಮತ್ತು ಸಿಲ್ಕನ್ನು ಉಜ್ಜಿದಾಗ ಗ್ಲಾಸ್ ರಾಡ್ ತನ್ನ ಎಲೆಕ್ಟ್ರಾನ್ಗಳನ್ನ ಕಳ್ಕೊಳ್ಳೋದ್ರ ಮುಖಾಂತರ ಇದು ಪಾಸಿಟಿವ್ ಚಾರ್ಜ್ ಆಯಿತು. And the silk is gaining the electrons which were lost by glass rod. That's why it becomes negatively charged. ನೋಡಿರಿ, ಬರೀ ಉಜ್ಜಿದ್ರಿಂದ ಇಲ್ಲಿ ಚಾರ್ಜಸ್ಗಳು ಉಂಟಾದವು. ಇಲ್ಲಿ ಚಾರ್ಜಸ್ ಆರ್ ನಾಟ್ ಕ್ರಿಯೇಟೆಡ್, ಓನ್ಲಿ ದ ಚಾರ್ಜಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಗ್ಲಾಸ್ ರಾಡ್ ಟು ಸಿಲ್ಕ್. This method of charging is called what? Charging by friction. ಅಂದರೆ ಚಾರ್ಜಿಂಗ್ ಬೈ ಫ್ರಿಕ್ಷನ್ ಅಂತಂದ್ರೆ when 2 suitable substances like a glass rod and silk are rubbed together, one substance becomes positively charged by losing the electrons and another substance becomes negatively charged by gaining the electrons. This method of charging is called what? Charging by friction method ಅಂತ ಕರಿತೀವಿ. ಹಂಗಾರೆ ಗ್ಲಾಸ್ ರಾಡ್, ಸಿಲ್ಕ್ ಇವೆರಡು ಏನಿವು? ಇನ್ಸುಲೇಟಿಂಗ್ ಮೆಟೀರಿಯಲ್ಸ್. ಇವು ಇಲ್ಲಿ ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ಗಳು ಚಾರ್ಜ್ ಆಗ್ತಾ ಇವೆ. ಕೀಪ್ ಇಟ್ ಇನ್ ಮೈಂಡ್. In friction method, 2 insulating materials are going to charged. ಅದಕ್ಕೆ it is the process in which, ಹೆಂಗೆ ಡಿಫೈನ್ ಮಾಡ್ತೀವಿ ನಾವು? It is the process in which electrostatic
electrostatic charges are developed on the insulating materials. It is the process in which electrostatic charges are developed on the insulating materials when they are rubbed against each other. This method of charging is called what? Charging by friction method. Getting the point? ಅಂದರೆ ಎರಡು ವಸ್ತುಗಳು ಬಿಫೋರ್ ರಬ್ಬಿಂಗ್ ಇನಿಷಿಯಲಿ ಚಾರ್ಜ್ 0 ಆಗಿತ್ತು ಎರಡರ ಮೇಲೂ. ಬಟ್ ಯಾವಾಗ ಅವನು ರಬ್ ಮಾಡ್ತಾವಲ್ಲ, ರಬ್ ಮಾಡಿದಾಗ ಸರ್ಟೇನ್ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಗಿ ಎಲೆಕ್ಟ್ರಾನ್ಸ್ಗಳು ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಆಗ್ತವೆ. ಯಾವ ಬಾಡಿ ಎಲೆಕ್ಟ್ರಾನ್ ಕಳ್ಕೊಳ್ತದೆ ಅದು ಪಾಸಿಟಿವ್ ಆಗಿ ಚಾರ್ಜ್ ಆಗತಿ, ಯಾವ ಬಾಡಿ ಎಲೆಕ್ಟ್ರಾನ್ ಪಡ್ಕೊಳ್ತದೆ ಅದು ನೆಗೆಟಿವ್ ಆಗಿ ಚಾರ್ಜ್ ಆಗತಿ. ದಿಸ್ ಮೆಥಡ್ ಆಫ್ ಚಾರ್ಜಿಂಗ್ ಇಸ್ ಕಾಲ್ಡ್ ಆಸ್ ಚಾರ್ಜಿಂಗ್ ಬೈ ಫ್ರಿಕ್ಷನ್ ಮೆಥಡ್ ಅಂತ ಕರಿತೀವಿ. ಓಕೆ, ಇದು ಸರಿಯಾಗಿ ನೋಟ್ ಮಾಡ್ಕೊಳ್ರಿ. ಇನ್ನು ನೆಕ್ಸ್ಟ್ ಮೆಥಡ್ ಯಾವುದಪ್ಪ ಅಂತಂದ್ರೆ, ನೆಕ್ಸ್ಟ್ ಮೆಥಡು ಚಾರ್ಜಿಂಗ್ ಬೈ ಕಂಡಕ್ಷನ್ ಮೆಥಡ್. ನೋಡೋಣ ಏನಿದು ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂದರೆ ಏನು? ಚಾರ್ಜಿಂಗ್ ಬೈ ಫ್ರಿಕ್ಷನ್ ನೋಡಿದ್ರಿ, ಈಗ ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂದರೆ ಏನು? ಸಿ, ವೆರಿ ಇಂಪಾರ್ಟೆಂಟ್. Second method of charging is charging by conduction method. ಏನು ಚಾರ್ಜಿಂಗ್ ಬೈ ಕಂಡಕ್ಷನ್ ಅಂತಂದ್ರೆ ಲಕ್ಷ ಕೊಡ್ರಿ. ಸಿಯರ್ ಇಲ್ಲಿ ಒಂದು ಕಂಡಕ್ಟರ್ನ ಡ್ರಾ ಮಾಡ್ತಾನೆ. ದಿಸ್ ಈಸ್ ಎ ಸ್ಪೆರಿಕಲ್ ಕಂಡಕ್ಟರ್ which is containing equal amount of protons and equal number of electrons. Since this sphere is containing equal number of protons and equal number of electrons, its total charge becomes 0. If its total charge is 0, this is called what? Neutral body. ಇದಕ್ಕೆ ನಾವು ನ್ಯೂಟ್ರಲ್ ಬಾಡಿ ಅಂತ ಕರಿತೀವಿ. ಅದಕ್ಕೆ ಓಕೆ, when a positively charged body is brought in contact with this neutral body, ಒಂದು ಪಾಸಿಟಿವ್ಲಿ ಚಾರ್ಜ್ ರಾಡನ್ನು ಈ ಅನ್ಚಾರ್ಜ್ಡ್ ಬಾಡಿಗೆ, ಈ ನ್ಯೂಟ್ರಲ್ ಬಾಡಿಗೆ ಬಂದು ಟಚ್ ಮಾಡಿದೆ ಅಂದ್ರೆ, ಜಸ್ಟ್ ಲೈಕ್ ಲಿಕ್ವಿಡ್ಸ್, charges also flow from higher concentration to lower concentration. That is charged body to neutral body. ಎಲ್ಲಿವರೆಗೆ ಫ್ಲೋ ಆಗ್ತಾವೆ ಚಾರ್ಜಸ್ಸು? ಅಂಟಿಲ್ ಬೋತ್ ಗೇನ್ ಈಕ್ವಲ್ ಅಮೌಂಟ್ ಆಫ್ ಚಾರ್ಜ್. ಈಗ ಇದ್ರ ಮೇಲೆ 10 ಕೂಲಂಬ್ ಚಾರ್ಜ್ ಇತ್ತು ಅಂತ ತಿಳ್ಕೊರಿ, ಈ ಚಾರ್ಜ್ ರಾಡ್ ಮೇಲೆ ಇದ್ರ ಮೇಲೆ ಟಚ್ ಮಾಡಿದಾಗ ಇಲ್ಲಿ ಒಂದೊಂದು ಚಾರ್ಜ್ ಇಲ್ಲಿ ಎಸ್ಕೇಪ್ ಆಗ್ತಾ ಬರ್ತಾವೆ. ಓಕೆ ನೋಡಿರಿ, ಇಲ್ಲಿ ಎಷ್ಟು ಚಾರ್ಜ್ಗಳು? ಇಲ್ಲಿ 5 ಕೂಲಂಬ, ಇಲ್ಲಿ 5 ಕೂಲಂಬ. ಎಸ್ ಆರ್ ಫಸ್ಟ್ 10 ಇತ್ತು, ಇದು ಬಂದು ಟಚ್ ಮಾಡಿದಾಗ ಇಲ್ಲಿ 5 ಕೂಲಂಬ್, ಇಲ್ಲಿ 5 ಕೂಲಂಬ್. ಈಗ ಫ್ಲೋ ಆಫ್ ಚಾರ್ಜಸ್ ಸ್ಟಾಪ್ ಆಗ್ತೈತಿ. ಅಂದರೆ ಒಂದು ಚಾರ್ಜರ್ ಬಾಡಿನ ಅನ್ಚಾರ್ಜ್ ಬಾಡಿಗೆ, ನ್ಯೂಟ್ರಲ್ ಬಾಡಿಗೆ ಬಂದು ಟಚ್ ಮಾಡಿಬಿಟ್ಟಪ್ಪ ಅಂತಂದ್ರೆ ಆ ನ್ಯೂಟ್ರಲ್ ಬಾಡಿ ಕೂಡ ಚಾರ್ಜ್ ಆಗ್ತದೆ. ಗೆಟಿಂಗ್ ಮೈ ಪಾಯಿಂಟ್? ದಿಸ್ ಮೆಥಡ್ ಆಫ್ ಚಾರ್ಜಿಂಗ್ ಈಸ್ ಕಾಲ್ಡ್ ವಾಟ್? ಚಾರ್ಜಿಂಗ್ ಬೈ ಕಂಡಕ್ಷನ್ ಮೆಥಡ್. ಅದಕ್ಕೆ ಇದನ್ನು ಹೆಂಗೆ ಡಿಫೈನ್ ಮಾಡ್ತೀವಿ ಅಂದ್ರೆ, ಇಟ್ ಈಸ್ ದ process of charging. It is the process of charging a neutral body by bringing charged body in contact with it. This is the definition of charging by conduction.
Charging by conduction is the process of charging a neutral body by bringing a charged body in contact with it. Okay, this is the charging by conduction method. ಈಗ ನಾನೊಂದು ಕ್ವಶನ್ ರೈಸ್ ಮಾಡಿದಲ್ಲಿ ನೀಟಿಗೆ ಸಂಬಂಧಪಟ್ಟಂಗೆ ಇಲ್ಲೊಂದು ಕ್ವಶನ್ ರೈಸ್ ಆಗ್ತದೆ. ಏನದು ನೀಟಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಕ್ವಶನ್ ರೈಸ್ ಆಗ್ತದೆ. ಈಗ ಇಲ್ಲೊಂದು ಸ್ಪಿಯರ್ ಇದೆ, ಇದರ ರೇಡಿಯಸ್ಸು ಆರ್ ಅನ್ಕೊಳ್ಳೋಣ. ಇದಕ್ಕೆ ಸ್ಪಿಯರ್ ಎ ಅನ್ನೋಣ. ಇದ್ರ ಮೇಲೆ ಚಾರ್ಜ್ ಆನ್ ಸ್ಪಿಯರ್ ಎ ಈಸ್ 15 ಕೂಲಂಬ್ ಅನ್ಕೊಳ್ಳೋಣ, ಅಥವಾ ಓಕೆ 15 ಕೂಲಂಬ್. ಓಕೆ, ಈಗ ಇನ್ನೊಂದು ಸ್ಪಿಯರ್ ಇದ್ದಿದೆ ಸೇಮ್ ಸೈಜದ್ದು, ಅಂದರೆ ಇದು ರೇಡಿಯಸ್ ಆರ್ ಇದೆ. ಇದಕ್ಕೆ ಸ್ಪಿಯರ್ ಬಿ ಅನ್ರಿ. ಹೌದಾ? ದ ಚಾರ್ಜ್ ಆನ್ ಸ್ಪಿಯರ್ ಬಿ ಈಸ್ 5 ಕೂಲಂಬ್ ಅಂತ ಅನ್ಕೊಳ್ಳೋಣ. ವಾಟ್ ಈಸ್ ದ ಚಾರ್ಜ್ ಆನ್ ಸ್ಪಿಯರ್ ಎ? 15 ಕೂಲಂಬ್. ಚಾರ್ಜ್ ಆನ್ ಸ್ಪಿಯರ್ ಬಿ 5 ಕೂಲಂಬ್. ಇದರ ರೇಡಿಯಸ್ಸು ಆರ್ ಐತಿ, ಇದರ ರೇಡಿಯಸ್ಸು ಆರ್ ಐತಿ. ಅಂದರೆ ಎರಡರದ್ದು ಸೈಜ್ ಸೇಮ್ ಇದೆ. ಅಂದರೆ ಇವಕ್ಕೆ ನಾವು ಏನು ಕರಿಬೋದು? ಐಡೆಂಟಿಕಲ್ ಸ್ಪಿಯರ್ಸ್ ಅಂತ ಕರಿಬೋದು. ಇವಕ್ಕೆ ಏನು ಕರಿಬೋದು? ಐಡೆಂಟಿಕಲ್ ಸ್ಪಿಯರ್ಸ್, ಸೇಮ್ ಸೈಜನ್ನು ಹೊಂದ್ಯಾವ. ಹಂಗಾರೆ ವೆನ್ ದೀಸ್ ಟೂ ಐಡೆಂಟಿಕಲ್ ಸ್ಪಿಯರ್ಸ್ ಆರ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್, ಇವನ್ನ ಎರಡೂ ಒಂದು ವೈರ್ ತೊಗೊಂಡು ಕನೆಕ್ಟ್ ಮಾಡಿಬಿಡಿ. ಕನೆಕ್ಟ್ ಮಾಡಿದಾಗ ನಾನು ಹೇಳಿದೆ ನಿಮಗೆ, ಚಾರ್ಜ್ ಇಸ್ ಆಲ್ವೇಸ್ ಫ್ಲೋ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಹಂಗಾರೆ ಹೈಯರ್ ಕಾನ್ಸಂಟ್ರೇಷನ್ ಎಲ್ಲಿ ಚಾರ್ಜ್ ಇದ್ದು? ಎ ಮೇಲೆ. ಕಡಿಮೆ ಎಲ್ಲೈತಿ? ಬಿ ಮೇಲೆ. ಅಂದರೆ ಎಲ್ಲಿಂದ ಎಲ್ಲಿಗೆ ಚಾರ್ಜ್ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವ? ಸ್ಪಿಯರ್ ಎ ಟು ಸ್ಪಿಯರ್ ಬಿ. ಎಲ್ಲಿ ತನಕ ಫ್ಲೋ ಆಗ್ತಾವ? ಎರಡು ಈಕ್ವಲ್ ಆಗಬೇಕು. ಹಂಗಾರೆ 15 + 5 ಮಾಡಿರಿ. ಇದು ಬಿಫೋರ್ ಕನೆಕ್ಷನ್. ಈಗ ನೋಡಿರಿ, ಈಗ ಕನೆಕ್ಟ್ ಆಗಿಲ್ಲ, ಹಿಂಗೈತಿ. ಕನೆಕ್ಟ್ ಆದಮೇಲೆ ಏನಕ್ಕೆ ನೋಡ, ಸಿಯರ್ ದಿಸ್ ಈಸ್ ಸ್ಪಿಯರ್ ಎ ಹ್ಯಾವಿಂಗ್ ರೇಡಿಯಸ್ ಆರ್, ಆ್ಯಂಡ್ ದಿಸ್ ಈಸ್ ಸ್ಪಿಯರ್ ಬಿ ಹ್ಯಾವಿಂಗ್ ರೇಡಿಯಸ್ ಆರ್. ಎರಡು ಕನೆಕ್ಟ್ ಮಾಡಿಬಿಟ್ಟು, ಇದು ಬಿಫೋರ್ ಕನೆಕ್ಷನ್, ಇದು ಬಿಫೋರ್ ಕನೆಕ್ಷನ್, ಇದು ಆಫ್ಟರ್ ಕನೆಕ್ಷನ್. ಇದು ದಿಸ್ ಈಸ್ ಆಫ್ಟರ್ ಕನೆಕ್ಷನ್, ಇದು ಆಫ್ಟರ್ ಕನೆಕ್ಷನ್. ಆಫ್ಟರ್ ಕನೆಕ್ಷನ್ ಏನಾಗ್ತೈತಿ? ಎದಿಂದ ಬಿಗೆ ಚಾರ್ಜಸ್ ಫ್ಲೋ ಆಗಿ ಸ್ಟಾರ್ಟ್ ಆಗ್ತಾವೆ. ನೋಡಿರಿ, 15 + 5 ಎಷ್ಟಾಯಿತು? 20 ಆಯಿತು. 20 / 2 ಎಷ್ಟಾಯಿತು? ಇದ್ರ ಮೇಲೆ 10 ಕೂಲಂಬ, ಇದ್ರ ಮೇಲೆ 10 ಕೂಲಂಬ. ಹಂಗಾರೆ ಚಾರ್ಜ್ ಆನ್ ಎ ಈಸ್ 10 ಕೂಲಂಬ್, ಚಾರ್ಜ್ ಆನ್ ಬಿ ಈಸ್ 10 ಕೂಲಂಬ್. ಓಕೆ, ಅಂದರೆ ದಿಸ್ ಹ್ಯಾಪನ್ಸ್ ಇನ್ ಕೇಸ್ ಆಫ್ ಐಡೆಂಟಿಕಲ್ ಸ್ಪಿಯರ್ಸ್. ಓಕೆ, ಇದೊಂದು ಕಾನ್ಸೆಪ್ಟ್. ಈಗ ಓಕೆ, ಇದೊಂದು ಕಾನ್ಸೆಪ್ಟ್. ಇಲ್ಲಿ ಎರಡು ಐಡೆಂಟಿಕಲ್ ಸ್ಪೇಸ್ ಇದ್ದಾಗ ಇವನು ಎರಡೂ ಕೂಡಿಸಿ ಡಿವೈಡ್/2 ಮಾಡಿಬಿಟ್ಟು ಅಂದ್ರೆ ಇದ್ರ ಮೇಲೂ ಎಷ್ಟು ಚಾರ್ಜ್ ಇದೆ, ಇದ್ರ ಮೇಲೂ ಎಷ್ಟು ಚಾರ್ಜ್ ಇದೆ ಗೊತ್ತಾಗ್ಬಿಡ್ತದೆ. ಗೆಟಿಂಗ್ ಮೈ ಪಾಯಿಂಟ್? ಈಗ ಇನ್ನೊಂದು ಕೇಸನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಕೀಪ್ ಇಟ್ ಇನ್ ಮೈಂಡ್, ಇಲ್ಲಿ ಐಡೆಂಟಿಕಲ್ ಸ್ಪೇಸ್ ಅದಾವೆ. ಆವಾಗ ಮಾತ್ರ ಹೀಗೆ ಮಾಡ್ಬೇಕು ನೀವು. ಇವನ್ನ ಎರಡೂ ಕೂಡಿಸಿ ಡಿವೈಡ್/2 ಮಾಡಿದಾಗ ಇದ್ರಾಗ 10, ಇದ್ರಾಗ 10, 10, 10. ಈಗ ಇದಂತೂ ನಿಮಗೆ ಗೊತ್ತಾಗ್ತದೆ. ಇದು ದಿಸ್ ಈಸ್ ಚಾರ್ಜಿಂಗ್ ಬೈ ಕಂಡಕ್ಷನ್ ಮೆಥಡ್. ಇಲ್ಲೋಗಿ ಇದನ್ನು ಟಚ್ ಮಾಡಿದ್ರೆ ಅಷ್ಟೇ, ಒಂದು ವೈರ್ ಮುಖಾಂತರ ಕನೆಕ್ಷನ್ ಬೆಳೆಸಿದ್ರು. ಓಕೆ, ಈಗ ಇನ್ನೊಂದು ಕ್ವಶನ್ ಏನು ಮಾಡಪ್ಪ ಅಂತಂದ್ರೆ, ಯಾವ ರೀತಿ ಕೇಳ್ತಾರೆ ನಿಮ್ಗೆ ನೀಟ್? ಇದು ನಿಮ್ಗೆ ಗೊತ್ತಾಗ್ತದೆ, ಬಟ್ ನೀಟೊಳಗೆ ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ. ಹೆಂಗೆ ಕೇಳ್ತಾರೆ ನೀಟೊಳಗೆ ನೋಡಿರಿ. ನೀಟೊಳಗೆ ಎ ಮತ್ತು ಬಿ ಎರಡು ಸ್ಪೇರ್ಸ್ ಅವ. ಎ ಮತ್ತು ಬಿ ಎರಡು ಸ್ಪಿಯರ್ಸ್ ಅವ. ಎ ಸ್ಪಿಯರ್ದು ರೇಡಿಯಸ್ ಆರ್ ಇದೆ, ಬಿ ಸ್ಪಿಯರ್ದು ರೇಡಿಯಸ್ 3 times ದಿ ಆರ್ ಇದೆ. ನೋಡಿರಿ, ಸ್ವಲ್ಪ ಕನ್ಫ್ಯೂಷನ್ ನಡೀತಿಲ್ಲ. ನೋಡಿರಿ, ಇಲ್ಲಿ ಒಂದು ಸ್ಪಿಯರ್ ಇದೆ. ದಿಸ್ ಇಸ್ ಸ್ಪಿಯರ್ ಎ, ಇಟ್ಸ್ ಅ ರೇಡಿಯಸ್ ಈಸ್ ಆರ್. ಇನ್ನೊಂದು ಸ್ಪಿಯರ್ ತೆಗೆದನ ಇಲ್ಲೇ, ದಿಸ್ ಈಸ್ ಸ್ಪಿಯರ್ ಬಿ ಹ್ಯಾವಿಂಗ್ ರೇಡಿಯಸ್ 3 times ದಿ ಆರ್. ಹಂಗಾರೆ ಇಲ್ಲಿ ಚಾರ್ಜ್ ಆನ್ ಎ ಸ್ಪಿಯರ್, ದಿಸ್ ಇಸ್ ಕ್ಯೂ ಬಿ ಇಸ್ ದ ಚಾರ್ಜ್ ಆನ್ ಸ್ಪಿಯರ್ ಬಿ. ಈಗ ನಾನು ಕ್ವಶನ್ ಕೇಳ್ತೇನೆ ನಿಮ್ಮನ್ನು. ಓಕೆ, ಈಗ ಚಾರ್ಜ್ ಆನ್ ಸ್ಪಿಯರ್ ಎ ಈಸ್ 25 ಕೂಲಂಬ್, ಚಾರ್ಜ್ ಆನ್ ಸ್ಪಿಯರ್ ಬಿ ಈಸ್ 15 ಕೂಲಂಬ್. ಹಂಗಾರೆ ಈಗ ಇವು ಎರಡನ್ನೂ ಒಂದು ವೈರ್ ತೊಗೊಂಡು ಕನೆಕ್ಟ್ ಮಾಡಿಬಿಡ್ತಾನೆ. ಬಿಫೋರ್ ಕನೆಕ್ಷನ್ ಏನಾಗಿತ್ತು?
ಚಾರ್ಜ್ ಆನ್ ಸ್ಪಿಯರ್ ಎ ಈಸ್ 25 ಹೌದಾ, ಆಫ್ ಚಾರ್ಜ್ ಆನ್ ಸ್ಪಿಯರ್ ಬಿ ಈಸ್ 15. ಬಟ್ ಕನೆಕ್ಟ್ ಮಾಡಿದಾಗ ಇದೇನಿದು, ದಿಸ್ ಈಸ್ ಬಿಫೋರ್ ಕನೆಕ್ಷನ್. ಇದು ಬರ್ರಿ, ದಿಸ್ ಈಸ್ ಬಿಫೋರ್ ಕನೆಕ್ಷನ್ ಇದು. ಓಕೆ, ಇಲ್ಲಿ ಬರ್ಬಿಡ್ತಾರೆ ಬಿಫೋರ್ ಕನೆಕ್ಷನ್. ದಿಸ್ ಈಸ್ ಬಿಫೋರ್ ಕನೆಕ್ಷನ್. ಹಂಗಡ್ಡ ಆಫ್ಟರ್ ಕನೆಕ್ಷನ್, what is the charge on A is equal to what and the charge on B is equal to what? ನನ್ನ ಕ್ವಶನ್ ಹಿಂಗೆ ಮಾಡ್ತಾರೆ. ಇಲ್ಲಿ 25 ಪ್ಲಸ್ 15 ಡಿವೈಡ್ ಬೈ 2 ದಟ್ ಈಸ್ 40 ಡಿವೈಡ್ ಬೈ 2 ದಟ್ ಈಸ್ 20. ಇದ್ರಾಗ 20 ಅಂತೀರ್ನು, ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ರೇಡಿಯಸ್ ಚೇಂಜ್ ಐತಿ. ಸ್ಪಿಯರ್ ಬಿ ದೊಡ್ಡದೈತಿ, ಸ್ಪಿಯರ್ ಎ ಸಣ್ಣದೈತಿ ಕಂಪೇರ್ಡ್ ಟು ಬಿ. ಹೌದಾ? ಹಾಗಾದರೆ ಈ ಮೆಥಡ್ ಇಲ್ಲಿ ಫಾಲೋ ಆಗಲ್ಲ. ಐಡೆಂಟಿಕಲ್ ಸ್ಪೇಸ್ ಇತ್ತಂದ್ರೆ ಇವನ್ನೆರಡು ಕೂಡಿಸಿ ಡಿವೈಡ್ ಬೈ 2 ಮಾಡಿದರೆ ಎರಡು ಬಂದುಬಿಡ್ತಾವೆ, ಚಾರ್ಜ್ ಆನ್ ಎ, ಚಾರ್ಜ್ ಆನ್ ಬಿ. ಬಟ್ ಈ ರೀತಿ ಇದ್ದಾಗ ನಿಮಗೆ ಅದನ್ನು ಫಾಲೋ ಮಾಡೋಕ್ಕೆ ಬರಲ್ಲ. ಈ ರೀತಿ ಇದ್ದಾಗ ಹಿಂಗೆ ನಮ್ಮ ಕ್ವಶನ್ ಏನಪ್ಪ ಅಂದ್ರೆ, ಡಸ್ ಚಾರ್ಜ್ ಆನ್ ದ ಬಾಡಿ ಡಿಪೆಂಡ್ಸ್ ಅಪಾನ್ ರೇಡಿಯಸ್ ಆಫ್ ದ ಸ್ಪಿಯರ್? ಇದು ಗೊತ್ತಿರಬೇಕು ನಮಗೆ. ಆ್ಯಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್ ಆಯಿತು ಕ್ಯೂ, ಅಥವಾ ಯೂನಿವರ್ಸಿಟಿ ಪ್ರಪೋರ್ಷನಲ್ ಆಯಿತು. ಇದನ್ನು ತಿಳ್ಕೊಂಡ್ರೆ ಇಂಥ ಪ್ರಾಬ್ಲಮ್ಸ್ ಮಾಡೋಕ್ಕೆ ಬರ್ತೈತಿ. ತಿಳ್ಕೊರಿ ನೀವು ಯಾವಾಗಲೂ. ಸಿ ಆರ್ ಇಲ್ಲಿ ತಿಳ್ಕೊಬೇಕು ನೀವು. ವಿ ಮಸ್ಟ್ ರಿಮೆಂಬರ್ ದ್ಯಾಟ್ ಕ್ಯೂ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಆಫ್ ದ ಸ್ಪಿಯರ್. ಇದನ್ನು ನಾನು ತಿಳ್ಕೋಬೇಕು. ಕ್ಯೂ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಆಫ್ ದ ಸ್ಪಿಯರ್. ಹೌದಾ? ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿರಿ ನೀವು. ಸಿ ಆರ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು. ಆಫ್ಟರ್ ಕನೆಕ್ಷನ್ ನೋಡಿರಿ, ಈ ರೀತಿ ಇದ್ದಾಗ ಏನಾಗ್ತದೆ ಅಂತಂದ್ರೆ, ನೋಡಿರಿ ಈ ರೀತಿ ಇತ್ತಪ್ಪ ಅಂತಂದರೆ ನೀಟ್ ಕಾನ್ಸೆಪ್ಟ್ ಇದು. ಈ ರೀತಿ ಇದ್ದಾಗ ಹಿಯರ್ ಸ್ಪಿಯರ್ ಎ, ಇದು ಸ್ಪಿಯರ್ ಬಿ, ಕ್ಯೂ ಎ ಇಸ್ ದ ಚಾರ್ಜ್ ಆನ್ ಸ್ಪಿಯರ್ ಎ, ಕ್ಯೂ ಬಿ ಅಂದರೆ ಚಾರ್ಜ್ ಆನ್ ಸ್ಪಿಯರ್ ಬಿ. ಆರ್ ದ ರೇಡಿಯಸ್ ಆಫ್ ದ ಎ ಸ್ಪಿಯರ್, 3r ಅಂದರೆ ರೇಡಿಯಸ್ ಆಫ್ ದ ಸ್ಪಿಯರ್ ಬಿ. ಇದಕ್ಕೆ ಆರ್ ಎ ಅನ್ನೋಣ, ಇದಕ್ಕೆ ಆರ್ ಬಿ ಅಂದ್ಬಿಡೋಣ. ಓಕೆ, ಇಲ್ಲಿ ಹಿಯರ್ ಕ್ಯೂ ಎ ಅಂತಂದ್ರೆ ಏನು? ಚಾರ್ಜ್ ಆನ್ ಸ್ಪಿಯರ್ ಎ. ಕ್ಯೂ ಬಿ ಅಂತಂದ್ರೆ ಏನು? ಚಾರ್ಜ್ ಆನ್ ಸ್ಪಿಯರ್ ಬಿ. ಆರ್ ಎ ಅಂತಂದ್ರೆ ಏನು? ರೇಡಿಯಸ್ ಆಫ್ ಸ್ಪಿಯರ್ ಎ. ಆರ್ ಬಿ ಅಂತಂದ್ರೆ ಏನು? ರೇಡಿಯಸ್ ಆಫ್ ಸ್ಪಿಯರ್ ಬಿ. Therefore, we know that the amount of charge on the sphere is directly proportional to radius of the sphere. Therefore, the ratio of charge on A sphere divided by charge on B sphere is equal to RA divided by RB. So, you must remember this formula. ಇದನ್ನು ಕರೆಕ್ಟ್ ಗೊತ್ತಿತ್ತಪ್ಪ ಅಂತಂದ್ರೆ ನಿಮಗೆ ಪ್ರಾಬ್ಲಮ್ಸ್ ಬೇಕಾದಂಗೆ ಟ್ವಿಸ್ಟಲ್ಲಿ ಮಾಡಲಿಕ್ಕೆ ಬರ್ತದೆ. ಓಕೆ, ಇದನ್ನು ನೋಟ್ ಮಾಡ್ಕೊಳ್ರಿ. ಆಗಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಇದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ರಿ. ಓಕೆ, ನೋಟ್ ಮಾಡ್ಕೊಳ್ರಿ. ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ರಿ. ಓಕೆ, ಈಗ ಪ್ರಾಬ್ಲಮನ್ನು ಮಾಡೋಣ. ಏನದು ಪ್ರಾಬ್ಲಮ್ ನೋಡಿರಿ, ಲಕ್ಷ ಕೊಡ್ರಿ, ಸರಿಯಾಗಿ ಲಕ್ಷ ಕೊಡ್ರಿ. ಪ್ರಾಬ್ಲಮ್ ನೋಡಿರಿ. ಈಗ ರೇಡಿಯಸ್ ಆಫ್ ಕ್ವಶನ್ ಇದು, ಕ್ವಶನ್ ನಂಬರ್ 1. ಡಿಸ್ಕಷನ್ 2ದಲ್ಲಿ ಕ್ವಶನ್ ನಂಬರ್ 1. ಸ್ಪಿಯರ್ ಎದು ರೇಡಿಯಸ್ ಎಷ್ಟು ಅನ್ಕೊಂಡು 10 ಸೆಂಟಿಮೀಟರ್ ಅನ್ಕೊಂಡು. ದಿಸ್ ಈಸ್ 10 ಸೆಂಟಿಮೀಟರ್. ಸ್ಪಿಯರ್ ಬಿದು ರೇಡಿಯಸ್ 30 ಸೆಂಟಿಮೀಟರ್ ಅಂತ ಅನ್ಕೊಂಡು. ಓಕೆ, ಚಾರ್ಜ್ ಆನ್ ಸ್ಪಿಯರ್ ಎ ಈಸ್ 25 ಕೂಲಂಬ್. ಚಾರ್ಜ್ ಆನ್ ಸ್ಪಿಯರ್ ಬಿ ಈಸ್ 15 ಕೂಲಂಬ್. ಇದು ಇನ್ನೂ ಕನೆಕ್ಟ್ ಮಾಡಿಲ್ಲ. ಇದು ಬಿಫೋರ್ ಕನೆಕ್ಷನ್. ಏನು ರೀ,
ಬಿ ಏನ್ರಿ ಇದೇನಿದು ಬಿಫೋರ್ ಕನೆಕ್ಷನ್. ಬಿಫೋರ್ ಕನೆಕ್ಷನ್ನ ಸ್ಪಿಯರ್ ಎ ಮೇಲೆ ಚಾರ್ಜ್ 25 ಕೂಲಂಬ್, ಸ್ಪಿಯರ್ ಬಿ ಮೇಲೆ ಚಾರ್ಜ್ 15 ಕೂಲಂಬ್ ಇದೆ. ಕ್ವಶನ್ ಏನು ಕೇಳ್ತಾನವ, ಆಫ್ಟರ್ ಕನೆಕ್ಷನ್ what is the new charge on the sphere A and what is the new charge on the sphere B? ಹೌದಾ, ಇದು ಕ್ವಶನ್ ಇದು ಕೊಟ್ಟಿದ್ದು. ನಾ ಇಲ್ಲಿ ಫಿಗರಲ್ಲಿ ಕ್ವಶನ್ನ ರಿಪ್ರೆಸೆಂಟ್ ಮಾಡಿದ್ದೀನಿ, ಬಟ್ ಅವರು ಸೆಂಟೆನ್ಸ್ ಒಳಗೆ ಕೊಡ್ತಾನೆ. ದೇರ್ ಆರ್ 2 ಸ್ಪಿಯರ್ಸ್ A and B having charge 25 ಕೂಲಂಬ್ and 15 ಕೂಲಂಬ್ having a radius 10 cm 30 cm respectively before contact. After connection, what is the new charge on sphere A and sphere B? ಹಿಂಗೆ ಸೆಂಟೆನ್ಸ್ ಒಳಗೆ ನಿಮ್ಮ ಪ್ರಾಬ್ಲಮ್ನ ಕೇಳ್ತಾರೆ. ಈಗ ನೋಡಂಗೆ ಸೊಲ್ಯೂಷನ್ನ ನಾನು ಮಾಡ್ತೀನಿ, ಸಾಲ್ವ್ ಮಾಡ್ತೀನಿ ನೋಡಿರಿ. ಆಫ್ಟರ್ ಕನೆಕ್ಷನ್ ಈಗ ಇದನ್ನು ಕನೆಕ್ಟ್ ಮಾಡಿಬಿಟ್ರಿ, ಇದನ್ನು ಕನೆಕ್ಟ್ ಮಾಡಿಬಿಡೋಣ. ಮಾಡಿದಾಗ ಹೈಯರ್ ಕಾನ್ಸಂಟ್ರೇಷನ್ದ ಲೋವರ್ ಕಾನ್ಸಂಟ್ರೇಷನ್ಗೆ ಚಾರ್ಜಸ್ ಹರಿಲಾರಕ್ಕೆ ಆರಂಭಿಸ್ತಾವೆ. ಅಂದ್ರೆ ಕ್ಯೂ ಸ್ಪಿಯರ್ ಎ ಟು ಸ್ಪಿಯರ್ ಬಿಗೆ. ಹೌದಾ, ಹಂಗಾರೆ ಆಫ್ಟರ್ ಕನೆಕ್ಷನ್ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಏನಾಗ್ತೈತಿ, ಕ್ಯೂ ಎ ಪ್ಲಸ್ ಕ್ಯೂ ಬಿ ಆಗ್ತೈತಿ. ಇವನ್ನ ಕನೆಕ್ಟ್ ಮಾಡಿದಾಗ ಟೋಟಲ್ ಚಾರ್ಜ್ ಏನಾಗೈತಿ, ಇದನ್ನು ಕನೆಕ್ಟ್ ಮಾಡಿಬಿಡ್ರಿ. ಫಸ್ಟ್ ನೋಡಿರಿ, ಇದು ಕ್ವಶನ್ದಲ್ಲಿ ಕನೆಕ್ಟ್ ಆಗಿಲ್ಲ. ಸೊಲ್ಯೂಷನ್ದಲ್ಲಿ ಏನು ಮಾಡಬೇಕು ನಾವು, ಆಫ್ಟರ್ ಕನೆಕ್ಷನ್ ಅಂತ ಏನು ಗೊತ್ತಾ, ನೋಡಿರಿ ಇಲ್ಲಿ ಫಿಗರ್ ತೆಗಿತೀನಿ ನಾವು. ದಿಸ್ ಈಸ್ ಎ ಸ್ಪಿಯರ್ ಹ್ಯಾವಿಂಗ್ ರೇಡಿಯಸ್ 10 cm, ಚಾರ್ಜ್ ಆನ್ ಎ 25 ಕೂಲಂಬ್. ಕನೆಕ್ಟ್ ಮಾಡಿಬಿಟ್ಟಿದ್ದೀವಿ. ದಿಸ್ ಈಸ್ ಬಿ ಸ್ಪಿಯರ್, ದಿಸ್ ಈಸ್ 30 cm, ಚಾರ್ಜ್ ಆನ್ ಸ್ಪಿಯರ್ ಬಿ ಈಸ್ 15 ಕೂಲಂಬ್. ಇದು ಕನೆಕ್ಟ್ ಮಾಡಿಬಿಟ್ರಿ. ಕನೆಕ್ಟ್ ಮಾಡಿದಾಗ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಕನೆಕ್ಟ್ ಮಾಡಿದಾಗ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಈಸ್ ವಾಟ್, ಕ್ಯೂ ಎ ಪ್ಲಸ್ ಕ್ಯೂ ಬಿ ಅಂದರೆ 25 ಪ್ಲಸ್ 15 ದಟ್ ಈಸ್ 40 ಕೂಲಂಬ್ ಆಯಿತು. ನಾವು ಕೇಳಿದ್ದೇನು, ಕನೆಕ್ಟ್ ಮಾಡೋ ಚಾರ್ಜ್ ಚೇಂಜ್ ಆಗ್ತದ. ಕ್ಯೂ ಎ ಇದ್ದಿದ್ದು ಕ್ಯೂ ಎ ಡ್ಯಾಶ್ ಆಗ್ತೈತಿ, ಇದು ಎಷ್ಟು ಅಂತ ಕೇಳೋಣ. ಕ್ಯೂ ಬಿ ಇದ್ದಿದ್ದು ಕ್ಯೂ ಬಿ ಡ್ಯಾಶ್ ಆಗ್ತದೆ, ಇದೆಷ್ಟು ಅಂತ ಕೇಳೀಗ. ಕರೆಕ್ಟಾ? ಹಂಗಾರೆ ಲೆಟ್ ಕನೆಕ್ಟ್ ಮಾಡಿದ ಮೇಲೆ ಚಾರ್ಜ್ ಆನ್ ಎ ಬಿಕಮ್ಸ್ ಎಕ್ಸ್ ಅನ್ಕೊಳ್ಳೋಣ. ಹೌದಾ, ದೆನ್ ಚಾರ್ಜ್ ಆನ್ ಬಿ ಬಿಕಮ್ಸ್ ವಾಟ್, 40 ಮೈನಸ್ ಎಕ್ಸ್. ಹೌದಾ, 40 ಅಂದರೆ ಟೋಟಲ್ ಎಕ್ಸ್ ಕ್ಯೂ ಎದಾಗೈತಿ. ಆಫ್ಟರ್ ಕನೆಕ್ಷನ್ ದ ನ್ಯೂ ಚಾರ್ಜ್ ಆನ್ ದ ಸ್ಪಿಯರ್ ಎ ಈಸ್ ಎಕ್ಸ್. ಇನ್ನೆಷ್ಟು ಉಳಿತು, 40 ಮೈನಸ್ ಎಕ್ಸ್. ಎದ್ರ ಮೇಲೆ ಇರ್ತದೆ, ಬಿ ಮೇಲೆ ಇರ್ತದೆ. ಓಕೆ, therefore we have ಇಲ್ಲಿ ಗಿವನ್ ಕೊಟ್ಟಿದ್ದಾರೆ ಏನು, ರೇಡಿಯಸ್ ಆಫ್ ಸ್ಪಿಯರ್ ಎ ಈಸ್ 10 cm ಆ್ಯಂಡ್ ರೇಡಿಯಸ್ ಆಫ್ ಸ್ಪಿಯರ್ ಬಿ ಈಸ್ 30 cm. ಹೌದಾ, ಹಂಗಾರೆ ಚಾರ್ಜ್ ಆನ್ ಎ ಡಿವೈಡ್ ಬೈ ಚಾರ್ಜ್ ಆನ್ ಬಿ ಸ್ಪಿಯರ್ ಈಸ್ ಈಕ್ವಲ್ ಟು RA ಡಿವೈಡ್ ಬೈ RB. ದಿಸ್ ಇಸ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಓಕೆ, ಇದೆಷ್ಟೈತೆ ಹೇಳ್ರಿ, ಎಕ್ಸ್ ಅಂದ್ಕೊಂಡೇವಿ. ಇದು 40 ಮೈನಸ್ ಎಕ್ಸ್ ಆಗ್ತದೆ, ಇದು 10/30 ಆಗ್ತೈತಿ. ಹೌದಾ, ಹಂಗಾರೆ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 10 ಕೂಲಂಬ್ ಬರ್ತದೆ. ದೇರ್ಫೋರ್ ನ್ಯೂ ಚಾರ್ಜ್ ಆನ್ ಸ್ಪಿಯರ್ ಎ ಈಸ್ ಎಕ್ಸ್ ಅಂದ್ಕೊಂಡು, ಎಕ್ಸ್ ವ್ಯಾಲ್ಯೂ 10 ಕೂಲಂಬ, ಆ್ಯಂಡ್ ನ್ಯೂ ಚಾರ್ಜ್ ಆನ್ ಸ್ಪಿಯರ್ ಬಿ ಈಸ್ 40 ಮೈನಸ್ ಎಕ್ಸ್ ಅಂತೀವಿ. ಅಂದರೆ 40 ಮೈನಸ್ 10 is nothing but 30 ಕೂಲಂಬ್. This is the new charge on sphere B after connection. ಹೌದಾ, ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕು. ಇದನ್ನು ಬರ್ಕೊಳ್ರಿ. ಇದನ್ನು ಬರ್ಕೊಂಡು ನಿಮಗೊಂದು ನಾನು ಕೊಡ್ತೀನಿ, ವಿಡಿಯೋ ಪಾಸ್ ಮಾಡಿ ನೀವೇ ಮಾಡಿ ಇದನ್ನು ನೋಟ್ ಮಾಡ್ಕೊಡಿ ಸರಿಯಾಗಿ. ಓಕೆ, ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ರಿ. ಈಗ ನಿಮಗೊಂದು ನಾನು ಹೋಮ್ವರ್ಕ್ ಕೊಡ್ತೀನಿ. ಓಕೆ, ಸೇಮ್ ಇದೇ ಟೈಪು ಸಾಲ್ವ್ ಮಾಡೋದು. ಕೊಡ್ಲಾ, ನೋಡಿ ಸಿಯರ್ ಸೇಮ್ 2 ಸ್ಪಿಯರ್ಸ್ ಅದಾವ ಎ ಮತ್ತು ಬಿ. ಓನ್ಲಿ ನಾನು ಏನು ಮಾಡ್ತೀನಿ, ಚಾರ್ಜನ್ನು ಚೇಂಜ್ ಮಾಡಿಬಿಡ್ತೇನೆ. ಓಕೆ,
ಸಿ ಇದನ್ನು -5 ಮಾಡ್ತೀನಿ, ಇದನ್ನು 20 ಇಲ್ಲ 25 ಇಲ್ಲ. ಕ್ವಶನ್ ಏನಿದೆ ನೋಡೋಣ. ಇಲ್ಲಿ ದಿಸ್ ಈಸ್ ಓಕೆ, ಇದರ 25 ಇರಲಿ, ಇದು -5 ಇರಲಿ, ರೇಡಿಯಸ್ಸ ಇದ್ರದ್ದು r ಅಂತ ಇಟ್ಕೊಳ್ರಿ, ಇದ್ರದ್ದು 3 times the r ಅಂತ ಇಟ್ಕೊಳ್ರಿ. ಅಂದರೆ ವಾಟ್ ಈಸ್ ದ ಚಾರ್ಜ್ ಆನ್ ಸ್ಪಿಯರ್ ಎ ಆ್ಯಂಡ್ ಬಿ ಆಫ್ಟರ್ ಕನೆಕ್ಷನ್ ಕಂಡುಹಿಡಿದ್ರಿ. ನೀವೇ ಮಾಡಿದ್ರಿ, ಇದನ್ನು ಮಾಡಿರಿ, ಕರೆಕ್ಟಾಗಿ ಆನ್ಸರ್ನ ಕಂಡುಹಿಡ್ಕೊಡ್ರಿ. ಇದು ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ ಚಾರ್ಜ್ ಆನ್ ಸ್ಪಿಯರ್ ಎ ಈಸ್ 5 ಕೂಲಮ್, ಚಾರ್ಜ್ ಆನ್ ಸ್ಪಿಯರ್ ಬಿ ಈಸ್ 15 ಕೂಲಮ್ ಬರ್ತದೆ ನೋಡ್ರಿ. ಇದು ಎಷ್ಟು ಬರ್ತೈತಿ? ಇದು 5 ಕೂಲಮ್ ಬರ್ತದೆ, ಇದು 15 ಕೂಲಮ್ ಬರ್ತದೆ. ಮಾಡಿ ನೋಡ್ರಿ. ಓಕೆ, ಇನ್ನು ಥರ್ಡ್ ಮೆಥಡ್ ಆಫ್ ಚಾರ್ಜಿಂಗ್ ಯಾವುದಪ್ಪ ಅಂದ್ರೆ ಚಾರ್ಜಿಂಗ್ ಬೈ ಕಂಡಕ್ಷನ್ ಮೆಥಡ್, ಸಾರಿ ಚಾರ್ಜಿಂಗ್ ಬೈ ಇಂಡಕ್ಷನ್ ಮೆಥಡ್. ಕಂಡಕ್ಷನ್ ಮೆಥಡ್ ಮುಗಿಸಿದ್ವಿ ಈಗ ಚಾರ್ಜಿಂಗ್ ಬೈ ಇಂಡಕ್ಷನ್ ಮೆಥಡ್, ಥರ್ಡ್ ಮೆಥಡ್ ಚಾರ್ಜಿಂಗ್ by induction, charging by induction, charging by induction. ಚಾರ್ಜಿಂಗ್ ಬೈ ಇಂಡಕ್ಷನ್ ಏನು ಮಾಡ್ತೀವಿ? ಹಿಯರ್ ಇಲ್ಲಿ ಒಂದು ನ್ಯೂಟ್ರಲ್ ಕಂಡಕ್ಟರ್ ಅಂತ ತಗೊಳ್ಳೋಣ. ಚಾರ್ಜ್ ಏನಾಗೈತಿ 0. ಓಕೆ, ಈ ನ್ಯೂಟ್ರಲ್ ಕಂಡಕ್ಟರ್ಗೆ ಒಂದು ಚಾರ್ಜ್ ಬಾಡಿಯನ್ನು ಹತ್ತಿರ ತೊಗೊಂಬರೋಣ. ಇದಕ್ಕೆ ನಾವೇನು ಒಂದು ನೆಗೆಟಿವ್ಲಿ ಚಾರ್ಜ್ ರಾಡನ್ನು ಹತ್ತಿರ ತೊಗೊಂಬರೋಣ, ಟಚ್ ಮಾಡೋದು ಬೇಡ. ಆವಾಗ ಇದರೊಳಗೆ ಇರ್ತಕ್ಕಂಥ ಎಲ್ಲ ಪಾಸಿಟಿವ್ ಚಾರ್ಜಸ್ಸು ಇಲ್ಲಿ ಬಂದು ಗ್ಯಾದರ್ ಆಗ್ತಾವೆ. ಓಕೆ, ನೆಗೆಟಿವ್ ಚಾರ್ಜಸ್ಸು ಫಾರ್ದರ್ ಎಂಡಲ್ಲಿ ಬಂದು ಗ್ಯಾದರ್ ಆಗ್ತಾವೆ. ಯಾವಾಗ ನಾವು ಈ ಫಾರ್ದರ್ ಎಂಡನ್ನು ಅರ್ಥಿಂಗ್ ಮಾಡ್ತೇವೋ ಎಲೆಕ್ಟ್ರಾನ್ಸ್ ಎಲ್ಲ ಭೂಮಿಗೆ ಅರ್ತಿಗೆ ಫ್ಲೋ ಆಗ್ತಾವೆ. ಆವಾಗ ಇವನ್ನ ಈ ಚಾರ್ಜ್ ನೆಗೆಟಿವ್ ಚಾರ್ಜ್ ಬಾಡಿಯನ್ನು ಸರಿಸಿಬಿಡ್ರಿ. ಅವಾಗ ಏನು ಉಳಿತದ? ಇಲ್ಲಿ ಎಲ್ಲ ಎಲೆಕ್ಟ್ರಾನ್ಸ್ಗಳು ಅರ್ಥಿಂಗ್ ಮಾಡಿದಾಗ ಅರ್ಥಿಗೆ ಫ್ಲೋ ಆದವು. ಆವಾಗ ಇದನ್ನು ತೆಗೆದು ಬಿಡ್ರಿ, ಆವಾಗ ಓನ್ಲಿ ಪಾಸಿಟಿವ್ ಚಾರ್ಜಸ್ ಮಾತ್ರ ಉಳಿದ್ವಿ ಇಲ್ಲಿ. ರೈಟ್, ನೋಡಿರಿ, ಇಲ್ಲಿ ಚಾರ್ಜ್ 0 ಆಗಿತ್ತು, ಇಲ್ಲೇ ಚಾರ್ಜ್ ಈಸ್ ನಾಟ್ ಈಕ್ವಲ್ ಟು 0. ಅಂದ್ರೆ ಒಂದು ಚಾರ್ಜ್ ಬಾಡಿಯನ್ನು ಅನ್ಚಾರ್ಜ್ಡ್ ಬಾಡಿ ಹತ್ತಿರ ತಂದ್ರೆ ಆ ಅನ್ಚಾರ್ಜ್ ಬಾಡಿ ಕೂಡ ನ್ಯೂಟ್ರಲ್ ಬಾಡಿ ಕೂಡ ಚಾರ್ಜ್ ಆಗ್ತದೆ. ದಿಸ್ ಮೆಥಡ್ ಆಫ್ ಚಾರ್ಜಿಂಗ್ ಇಸ್ ಕಾಲ್ಡ್ ಆಸ್ ಚಾರ್ಜಿಂಗ್ ಬೈ ಇಂಡಕ್ಷನ್. ಅದಕ್ಕೆ ನಾವು ಇಟ್ ಈಸ್ ದ process of charging a neutral body. ಹೆಂಗೆ? by bringing a charged body close to it but not in contact with it, this is the charging by induction. ನೋಡಿ, ಇಲ್ಲಿ ಟಚ್ ಮಾಡಿಲ್ಲ, ಓನ್ಲಿ ನಿಯರಲ್ಲಿ ತಂದಿದ್ದೇನೆ, ಓನ್ಲಿ ಹತ್ತಿರ ಹಿಡಿದಿದ್ದೇನೆ. ಈಗ ಬಿಫೋರ್ ದಿಸ್ ಒನ್ the charge on sphere is 0, but when we bring the charged body close to this uncharged body becomes also charged. This is called what? Charging by induction. Charging by induction is the process of charging a neutral body by bringing a charged body close to it but not in contact with it. ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. Okay, my dear students, now let us start Coulomb's inverse square law. Already I told you, if two like charges, that is plus q1 and plus q2, are placed at a certain distance, then they are found to repel each other. Okay, if two unlike charges, that is plus q1 and a minus q2, if they are placed at a distance r, then they are found to attract each other. This is a repulsive force and this is attractive force. That means like charges repel each other, unlike charges
attract each other. Now the question is, what is the magnitude of this repulsive force? What is the magnitude of this attractive force? That means the magnitude of electrostatic force was given by a scientist Coulomb, and this is known as Coulomb's inverse square law. ನೋಡ್ರಿ, ಎರಡು ಲೈಕ್ ಚಾರ್ಜಸ್ಗಳ ನಡುವೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ ರಿಪಲ್ಸಿವ್ ಇರ್ತದೆ. ಎರಡು ಅನ್ಲೈಕ್ ಚಾರ್ಜಸ್ ನಡುವೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ ಅಟ್ರಾಕ್ಟಿವ್ ಇರ್ತದೆ. ಹಂಗಾರೆ ಆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸದ್ದು ಮ್ಯಾಗ್ನಿಟ್ಯೂಡ್ ಏನು, ಎರಡು ಚಾರ್ಜಸ್ ನಡುವೆ ಇರ್ತಕ್ಕಂಥ ಅಟ್ರಾಕ್ಟಿವ್ ಅಥವಾ ರಿಪಲ್ಸಿವ್ ಫೋರ್ಸ್ಗೆ ಮ್ಯಾಗ್ನಿಟ್ಯೂಡ್ ಎಷ್ಟು ಅನ್ನೋದನ್ನು ಕೊಲಂಬ್ ಇನ್ವರ್ಸ್ ಸ್ಕ್ವೇರ್ ಲಾ ತಿಳಿಸ್ಕೊಡ್ತದೆ. ಏನು ಹೇಳ್ತದೆ ಇದು ನೋಡಲಿ. ಹಿಯರ್ ಐ ವಿಲ್ ರೈಟ್ ಟು ಚಾರ್ಜಸ್. ಸೇ ದಿಸ್ ಈಸ್ Q1 and this is Q2. They are separated by distance r. Since these are like charges, they are found to repel each other. See here, ನೋಡಿ, Q1 Q2 F ಬಲದಿಂದ ತಳ್ತಾ ಇದೆ, Q2 Q1 F ಬಲದಿಂದ ತಳ್ತಾ ಇದೆ. ಅಂದರೆ ಹಿಯರ್ ಎಫ್ ಮೀನ್ಸ್ ವಾಟ್? ರಿಪಲ್ಸಿವ್ ಫೋರ್ಸ್. ಯಾಕೆ ರಿಪಲ್ಸಿವ? ಪ್ಲಸ್ ಪ್ಲಸ್ ಅಂದರೆ ಎರಡು ಲೈಕ್ ಚಾರ್ಜಸ್ ಅದಾವೆ. ಅದೇ ರೀತಿ ನೀವು ದಿಸ್ ಈಸ್ Q1, ಇದು ಪ್ಲಸ್ ಅಂದ್ಕೊಳ್ರಿ, ದಿಸ್ ಈಸ್ Q2, ಇದು ಮೈನಸ್ ಅಂದ್ಕೊಳ್ರಿ. ಆವಾಗ Q1 Q2 ಎಫ್ ಬಲದಿಂದ ಅಟ್ರಾಕ್ಟ್ ಮಾಡ್ತೈತಿ. ಅದೇ ರೀತಿ Q2 Q1 ಎಫ್ ಬಲದಿಂದ ಅಟ್ರಾಕ್ಟ್ ಮಾಡ್ತದೆ. ಅಂದ್ರೆ ಇಲ್ಲಿ ರಿಪಲ್ಸಿವ್ ಫೋರ್ಸ್ ಇದೆ ಎರಡು ಲೈಕ್ ಚಾರ್ಜಸ್ ನಡುವೆ, ಇಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇದೆ ಎರಡು ಅನ್ಲೈಕ್ ಚಾರ್ಜಸ್ ನಡುವೆ. ಗೆಟಿಂಗ್ ಮೈ ಪಾಯಿಂಟ್? ಹಾಗಾದರೆ ಇದರ ಮ್ಯಾಗ್ನಿಟ್ಯೂಡ್ ಎಷ್ಟು? ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಸಿವ್ ಫೋರ್ಸ್ ಆರ್ ಅಟ್ರಾಕ್ಟಿವ್ ಫೋರ್ಸ್? ದಿಸ್ ಈಸ್ ಗಿವನ್ ಬೈ Coulomb's inverse square law. Coulomb's inverse square law states that the electrostatic force, the F, acting between two static charges which are separated by distance r is directly proportional to product of magnitude of the two charges, equation 1, and it is inversely proportional to square of the distance between them, called as equation 2. Okay, now from 1 and 2, from equation 1 and 2 we get what you get. F is directly proportional to Q1 into Q2 upon R square. Here alpha is called what? Proportionality constant, and this proportionality constant is also called as Coulomb constant, which is denoted by small letter k. That is Q1 into Q2 upon R square, upon R square. This is the magnitude of the electrostatic force acting between two static charges, called as equation 3. A k value in SI system, in SI the value of k is, the Coulomb constant value, 1 upon 4 pi epsilon naught into epsilon r. ಹೌದಾ? ಇಲ್ಲಿ ನಾವು ಹಿಂಗೂ ಬರಿಬೋದು, ಎಪ್ಸಿಲಾನ್ ಅಂತಷ್ಟೇ ಬರಿಬೋದು. Epsilon means what? Epsilon naught into epsilon r. Epsilon ಅಂದರೆ permittivity, ಇದರ ವ್ಯಾಲ್ಯೂ permittivity of free space into relative permittivity. ಥಿಯರಿ ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀನಿ. ಒಂದು ವೇಳೆ ಫಾರ್ ಏರ್ ಆರ್ ವ್ಯಾಕ್ಯೂಮ್, ಫಾರ್ ಏರ್ ಆರ್ ವ್ಯಾಕ್ಯೂಮ್ epsilon r is 1. ಅಂದ್ರೆ if Q1 and Q2 are kept in, if Q1 and Q2 are kept in air or vacuum, then the value of k becomes 1 upon 4 pi epsilon naught ಮಾತ್ರ ಆಗ್ತದೆ. ಏಕೆಂದರೆ ಫಾರ್ ಏರ್ ಆರ್ ವ್ಯಾಕ್ಯೂಮ್ ಎಪ್ಸಿಲಾನ್ ಆರ್ ಈಸ್ 1. ಓಕೆ, ಹಂಗಾರೆ ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಏನಪ್ಪ ಅಂದ್ರೆ
8.854 into 10 raised to minus 12 coulomb square per Newton meter square. ಈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ k is equal to, therefore k is equal to approximately equal to 9 into 10 raised to 9 Newton meter square per coulomb square ಬರ್ತದೆ. ಹೌದಾ? therefore equation 3 becomes, equation 3 ಯಾವ ರೀತಿ ಆಗ್ತದೆ? therefore equation 3 becomes electrostatic force F equal to 1 upon 4 pi epsilon naught into Q1 into Q2 upon R square ಅಂತ ಬರೀತೀವಿ. ಇದರ ವ್ಯಾಲ್ಯೂ ಏನಂದ್ರೆ ನಾನು or F is equal to K value 9 into 10 raised to 9 into Q1 into Q2 upon R square. This is the standard equation. ಹೌದಾ? ಹಾಗಾದರೆ ಇಲ್ಲಿ ತಿಳ್ಕೊಬೇಕು ನೀವು, ಇಲ್ಲಿ F inversely proportional to R square and one more very important, F is inversely proportional to square of the distance between the two charges and F is inversely proportional to relative permittivity. ಇವೆರಡನ್ನು ಕರೆಕ್ಟಾಗಿ ನೆನಪಿಟ್ಟುಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪಾಯಿಂಟನ್ನು ನೀವು ಗಮನಿಸಬೇಕಾದ ಏನಪ್ಪ ಅಂತಂದರೆ, ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಟೇಕ್ Q1 and Q2 ವಿದೌಟ್ ಸೈನನ್ನು ಕನ್ಸಿಡರ್ ಮಾಡಬಾರ್ದು. ವಿದೌಟ್ ಸೈನ್ ಹೌದಾ? ಏಕೆಂದರೆ ಬಿಕಾಸ್ ಸೈನ್ gives only nature of force. Okay, this is very important. ಇಲ್ಲಿ ನೋಡ್ರಿ, ಇಲ್ಲಿ ನೀವು ಈ ಫಾರ್ಮುಲಾದಲ್ಲಿ Q1 Q2 ಸೈನನ್ನು ತಗೋಬಾರ್ದು ಪ್ರಾಬ್ಲಮ್ ಮಾಡುವಾಗ. ಯಾಕಂದರೆ ಸೈನ್ ಫೋರ್ಸ್ ಅಟ್ರಾಕ್ಟಿವ್ ಆಯಿತು ಏನೋ ರಿಪಲ್ಸಿವ್ ಆಯಿತು ಅಷ್ಟೇ ಹೇಳ್ತದೆ. ಸೈನ್ ಗಿವ್ಸ್ ಓನ್ಲಿ ನೇಚರ್ ಆಫ್ ಫೋರ್ಸ್. ಇಫ್ ದ ಚಾರ್ಜಸ್ ಆರ್ ಅನ್ಲೈಕ್, ಅಂದರೆ ಒಂದು ಪ್ಲಸ್ ಇದ್ದು ಒಂದು ಮೈನಸ್ ಇತ್ತು ಅಂದರೆ ದ ನೇಚರ್ ಆಫ್ ಫೋರ್ಸ್ ಈಸ್ ಅಟ್ರಾಕ್ಟಿವ್. ಎರಡು ಪ್ಲಸ್ ಎರಡು ಮೈನಸ್ ಇತ್ತಪ್ಪ ಅಂತಂದರೆ ನೇಚರ್ ಆಫ್ ಫೋರ್ಸ್ ಈಸ್ ರಿಪಲ್ಸಿವ್. ದಿಸ್ ಈಸ್ ದ ಕೊಲಮ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಇದನ್ನು ಸರಿಯಾಗಿ ನೋಟ್ ಮಾಡಿಕೊಳ್ರಿ. ಓಕೆ, ನೋಟ್ ಮಾಡಿಕೊಂಡು ಇಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವ. ಮತ್ತು ಏನಿದೆ ಇಂಪಾರ್ಟೆಂಟ್ ಪಾಯಿಂಟ್ಸು, ಇಲ್ಲಿ ಇದು ವ್ಯಾಲ್ಯೂ ಗೊತ್ತಿರಬೇಕು. ಇದ್ರ ವ್ಯಾಲ್ಯೂ SI ಯೂನಿಟ್. ಓಕೆ, ಆಮೇಲೆ ಎಪ್ಸಿಲಾನ್ ಆರ್ ಇದು ರಿಲೇಟಿವ್ ಪರ್ಮಿಟಿವಿಟಿ ಅಂತ ಕರೀತಾರೆ, ಅಥವಾ ಇದಕ್ಕೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕ್ಯಾಪಿಟಲ್ K ಅಂತಲೂ ಗುರುತಿಸ್ತಾರೆ. ಅದು ನೆನಪಿರಲಿ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದ್ರೆ ಒಂದೇ, ರಿಲೇಟಿವ್ ಪರ್ಮಿಟಿವಿಟಿ ಅಂದರೂ ಒಂದೇ. ಇದರ ಬಗ್ಗೆ ಡೆಫಿನೇಷನ್ನ ಎಕ್ಸ್ಪ್ಲನೇಷನ್ನ ನಾನು ಥಿಯರಿ ಕ್ಲಾಸ್ನಲ್ಲಿ ಹೇಳಿದ್ದೀನಿ ನಿಮಗೆ. ಇದನ್ನು ನೋಟ್ ಮಾಡಿಕೊಳ್ರಿ. ನೋಟ್ ಮಾಡಿಕೊಂಡು ಮತ್ತು ಇದರಲ್ಲಿ ಮತ್ತೆ ಏನಪ್ಪ ಅಂತಂದ್ರೆ, suppose what is the relation between relative permittivity and electrostatic force ಅಂತ ಏನು ಬರೀಬೇಕು? It is inversely proportional to epsilon r. F is inversely proportional to epsilon r ಅಂತ ಬರೀಬೇಕು. ನೋಡಿ, ಇಲ್ಲಿ ಒನ್ ಮೋರ್ ಕಾನ್ಸೆಪ್ಟ್ ಇದೆ. ಏನಪ್ಪ ಅಂತಂದ್ರೆ, ಒನ್ ಮೋರ್ ಕಾನ್ಸೆಪ್ಟು ಏನದು? ಒನ್ ಮೋರ್ ಕಾನ್ಸೆಪ್ಟು ದ ಡೆಫಿನೇಷನ್ ಆಫ್ ಎಪ್ಸಿಲಾನ್ ಆರ್ ಇದು ಥಿಯರಿ ಒಳಗೆ ಡಿರೈವ್ ಮಾಡಿದ್ದೀನಿ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆ್ಯಕ್ಟಿಂಗ್ ಬಿಟ್ವೀನ್ ಟೂ ಚಾರ್ಜಸ್ ವಿಚ್ ಆರ್ ಪ್ಲೇಸ್ಡ್ ಇನ್ ಏರ್ ಮೀಡಿಯಮ್ ಡಿವೈಡ್ ಬೈ electrostatic force acting between same two charges separated by same distance but in a given medium. This is the definition of epsilon r. ಇಲ್ಲಿ epsilon r ಅಂದರೆ dielectric constant capital K ಅಥವಾ relative permittivity. It is defined as the ratio of force acting between two charges separated by certain distance in air medium to the force acting between same two charges separated by same distance but in a given medium. ಇದನ್ನು ನೀವು ನೋಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಫಾರ್ ವಾಟರ್ ರಿಲೇಟಿವ್ ಪರ್ಮಿಟಿವಿಟಿ ಈಸ್ 81. ನೆಕ್ಸ್ಟ್
ಫಾರ್ ಮೆಟಲ್ಸ್, ಯಾವುದೇ ಮೆಟಲ್ ಇರ್ಬೋದು, ಫಾರ್ ಮೆಟಲ್ಸ್ ರಿಲೇಟಿವ್ ಪರ್ಮಿಟಿವಿಟಿ ಇಸ್ ಆಲ್ವೇಸ್ ಇನ್ಫಿನಿಟಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೆಕ್ಸ್ಟ್ ಒನ್ ಮೋರ್ ಕಾನ್ಸೆಪ್ಟ್, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಎಫ್ ಇ ಅಂತಂದ್ರೇನು, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಈಸ್ ಕನ್ಸಿಡರ್ಡ್ ಆ್ಯಸ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಕರಿತೀವಿ. ಅದಕ್ಕೆ ಕನ್ಸರ್ವೇಟಿವ್ ಫೋರ್ಸ್ ಅಂತ ಕರಿತೀವಿ. ಫಸ್ಟ್ ವಿಷಯ ಓದಿ ನೋಡಿರಿ, ಕನ್ಸರ್ವೇಟಿವ್ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತೇಳಿ. ಕನ್ಸರ್ವೇಟಿವ್ ಫೋರ್ಸ್ ಅಂದರೆ ಏನು ಗೊತ್ತಾ, ದಟ್ ಈಸ್ ವರ್ಕ್ ಡನ್ by electrostatic force over a closed path is always zero. Why electrostatic force is called as conservative force? Because work done by electrostatic force over a closed path is zero. That's why it is considered as conservative force ಅಂತ ಕರಿತೀವಿ. ಆಮೇಲೆ ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆ್ಯಕ್ಟ್ಸ್ ಅಲಾಂಗ್ ದ ಲೈನ್ ಜಾಯಿನಿಂಗ್ ದ ಟೂ ಚಾರ್ಜಸ್. ಇದು ನೋಡಿರಿ, ಇದೊಂದು ಚಾರ್ಜ್ Q1, ಇದೊಂದು ಚಾರ್ಜ್ Q2. ಓಕೆ, ಎರಡು ಲೈಕ್ ಅದಾವ, ಈ ರೀತಿ ಆ್ಯಕ್ಟ್ ಆಗುತ್ತೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆ್ಯಕ್ಟ್ಸ್ always along the line joining the two charges. That's why it is called as central force ಅಂತ ಕರಿತೀವಿ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ಗೆ ಸೆಂಟ್ರಲ್ ಫೋರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ electrostatic force is maximum when the two charges Q1 and Q2 both are equal in magnitudes. Very important point. Electrostatic force is very maximum when both the charges are same magnitude ಇದ್ದಾಗ ಇದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು ಮ್ಯಾಕ್ಸಿಮಮ್ ಆಗಿರ್ತದೆ. Q1 Q2 ಸೇಮ್ ಇರಬೇಕು. ಓಕೆ, ದಿಸ್ ಈಸ್ some concepts regarding Coulomb's inverse square law. Next ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನೋಡಿರಿ, ಇದು Q1 ಚಾರ್ಜ್, ಇದು Q2 ಚಾರ್ಜ್. ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಈಸ್ R. ಇಲ್ಲೊಂದು ಮಾಧ್ಯಮವನ್ನು ಹಿಡಿತಾನೆ, ಮೀಡಿಯಮನ್ನು. ಇದೊಂದು ಮೀಡಿಯಮ್. ಓಕೆ, ಇದರ ಡೈರೆಕ್ಟ್ರಿ ಕಾನ್ಸ್ಟೆಂಟ್ ಕ್ಯಾಪಿಟಲ್ K ಅಥವಾ ಎಪ್ಸಿಲಾನ್ R. ಇದು ಥಿಕ್ನೆಸ್ T ಇದೆ. ಹಾಗಾದರೆ ಈಗ ಇವೆರಡರ ನಡುವೆ ಎಷ್ಟು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಉಂಟಾಗ್ತೈತಿ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು K ಇಂಟು Q1 ಇಂಟು Q2 ಅಪಾನ್ R ಮೈನಸ್ T ಪ್ಲಸ್ T ರೂಟ್ ಆಫ್ ಕ್ಯಾಪಿಟಲ್ K ಅಥವಾ ಎಪ್ಸಿಲಾನ್ R ಹೋಲ್ ಸ್ಕ್ವೇರ್. ದಿಸ್ ಇಸ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆ್ಯಕ್ಟಿಂಗ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್ when a slab of thickness T having relative permittivity epsilon R ಅಥವಾ K is placed between them. Q1 Q2 ನಡುವೆ T thickness ಇರ್ತಕ್ಕಂಥ K ಡೈಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇರ್ತಕ್ಕಂಥ ಒಂದು ಮೀಡಿಯಮನ್ನು ಸ್ಲ್ಯಾಬ್ನಲ್ಲಿ ಇಟ್ಟಿಪ್ಪ ಅಂತಂದ್ರೆ ಫೋರ್ಸ್ ಎಷ್ಟಿರ್ತದೆ. ದಿಸ್ ಇಸ್ ಆಲ್ಸೋ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇದು CET ನೀಟಿಗೆ ಕೇಳ್ತಕ್ಕಂಥ ಚಾನ್ಸ್ ಇರ್ತದೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು, ಅಂದ್ರೆ ಪ್ರಾಬ್ಲಮ್ಸ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೋದು. ಓಕೆ, ನೋಟ್ ಡೌನ್, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ರಿ. Okay, my dear students, now one more concept, that is density of charge. Here we will discuss about linear charge density, and surface charge density, and third one is volume charge density. Now, what do you mean by linear charge density? Already I have told you in the theory classes, linear charge density lambda is equal to the amount of charge per unit length of the conductor is called as linear charge density, and its SI unit is Coulomb per meter. Similarly,
surface charge density sigma is equal to amount of charge per unit area of the surface. Its SI unit is coulomb per square meter. And volume charge density is defined as the amount of charge per unit volume of the conductor. That is coulomb per cubic meter. Its SI unit. This is also very important definitions while you are going to solve the problems. Note down clearly. Okay students, here I am going to solve the problems regarding Coulomb's inverse square law. Okay, that is question. ಇಲ್ಲಿ ನೋಡ್ರಿ ಕ್ವಶನ್ ಒಳಗೆ ಏನು ಕೊಡ್ತಾರೆ, ಎರಡು ಚಾರ್ಜಸ್ ಅದಾವಂತೆ, this one and this one. Say this is Q charge, this is also Q charge, and they are separated by distance r. ನಾನು ಬರೀತಾ ಇದ್ದು ಕ್ವಶನ್ನ, ಎರಡು ಚಾರ್ಜಸ್ ಇವೆ, ಐಡೆಂಟಿಕಲ್ ಚಾರ್ಜಸ್, ಅಂದರೆ Q1 Q ಇದೆ, Q2 Q ಆಗಿದೆ. ದೇ ಆರ್ ಸೆಪರೇಟ್ ಬೈ ಡಿಸ್ಟೆನ್ಸ್ r, and the electrostatic force acting between them is F. ಯಾಕಂದರೆ ಎಷ್ಟಿದೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್? F ಇದೆ. F ಬಲದಿಂದ ಒಂದೊಂದು ತಳ್ತಾ ಇದೆ. ಈಗ ಕ್ವಶನ್ ಏನು ಕೇಳ್ತಾರೆ ನೋಡ್ರಿ, ಇಫ್ 25% of charge is transferred, ಇದಕ್ಕೆ ನಾನು ಎ ಅಂತ ಹೆಸರು ಕೊಡ್ತೇನೆ, ಇದಕ್ಕೆ ಬಿ. ಎ ಮತ್ತು ಬಿ ಎರಡು ಚಾರ್ಜರ್ ಪಾರ್ಟಿಕಲ್ಸ, ಎರಡರ ಮೇಲೆ ಚಾರ್ಜ್ ಸೇಮ್ ಐತಿ. ಇಫ್ 25% of charge is transferred from A to B, then new force between them, new electrostatic force between particle A and B is what? ನೋಡಿ ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಎರಡು ಚಾರ್ಜರ್ ಪಾರ್ಟಿಕಲ್ಸ್ ಅದಾವ, ಎ ಮತ್ತು ಬಿ. ಎ ಮೇಲೂ ಚಾರ್ಜ್ ಕ್ಯೂ ಇದೆ, ಬಿ ಮೇಲೂ ಚಾರ್ಜ್ ಕ್ಯೂ ಇದೆ. ದೇ ಆರ್ ಸೆಪರೇಟೆಡ್ ಬೈ ಡಿಸ್ಟೆನ್ಸ್ ಆರ್. ಅವೆರಡು ಎಫ್ ಬಲದಿಂದ ಒಂದೊಂದು ರಿಪಲ್ಸನ್ನು ಮಾಡ್ತಾ ಇವೆ. ಓಕೆ, ಹಾಗಾದರೆ ಕ್ವಶನ್ ಏನು ಕೇಳ್ತಾರೆ ಅವರು, ಎಫ್ ಬಲದಿಂದ ಒಂದೊಂದು ತಳ್ತಾ ಇದೆ. ಕ್ವಶನ್ ಏನು ಕೇಳ್ತಾರೆ ನೋಡಿ, ಇಫ್ 25% ಆಫ್ ಚಾರ್ಜ್ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ಎ ಟು ಬಿ, ಎ ಇಂದ ಬಿಗೆ 25% ಚಾರ್ಜನ್ನು ಟ್ರಾನ್ಸ್ಫರ್ ಮಾಡಿದಾಗ ಅವಾಗ ಫೋರ್ಸ್ ಎಫ್ ಇರ್ತತೋ 2F ಆಗ್ತತೋ, ಏನಾಗ್ತದೆ ಫೋರ್ಸು? ವಾಟ್ ಇಸ್ ದ ನ್ಯೂ ಫೋರ್ಸ್ ಆ್ಯಕ್ಟಿಂಗ್ ಬಿಟ್ವೀನ್ ದೆಮ್ ಅಂತ ಕೇಳ್ತಾರೆ. ನೋಡಿರಿ ಸೊಲ್ಯೂಷನ್, ಇದು ಕ್ವಶನ್, ಇದು ಸೊಲ್ಯೂಷನ್. ನೋಡಿರಿ, ನಾ ಇಲ್ಲಿ ಎರಡು ಚಾರ್ಜಸ್ ಅಂತ ತೆಗಿತೀನಿ. ಇದ್ರ ಮೇಲೆ ಚಾರ್ಜ್ ಕ್ಯೂ ಇದೆ, ಇದ್ರ ಮೇಲೆ ಚಾರ್ಜ್ ಕ್ಯೂ ಇದೆ, ಡಿಸ್ಟೆನ್ಸ್ ಆರ್ ಇದೆ. ಕರೆಕ್ಟಾ? ಓಕೆ, ದಿಸ್ ಈಸ್ ಫೋರ್ಸ್ ಎಫ್. ಹಾಂ, ಬಿಫೋರ್ ದ ಟ್ರಾನ್ಸ್ಫರ್ ಆಫ್ ಚಾರ್ಜ್ ಎಷ್ಟಿದೆ ಫೋರ್ಸ್ ಎಫ್ ಅಂತ ನಾವು, ಅಂದರೆ ಎಫ್ ಎಷ್ಟು ಇರ್ತದೆ? ಎಫ್ ಇಸ್ ಈಕ್ವಲ್ ಟು ಕೆ ಇಂಟು Q1 ಇಂಟು Q2 ಅಪಾನ್ ಆರ್ ಸ್ಕ್ವೇರ್. ಇದು ಇನ್ನು ಚಾರ್ಜ್ ಟ್ರಾನ್ಸ್ಫರ್ ಆಗಿಲ್ಲ. ಯಾವಾಗ 25% ಚಾರ್ಜ್ ಟ್ರಾನ್ಸ್ಫರ್ ಆಗ್ತದಲ್ಲ ನೋಡಿರಿ, ಇದು ಬಿಫೋರ್ ಟ್ರಾನ್ಸ್ಫರ್ ಆಫ್ ಚಾರ್ಜ್ ಅದು. ಇಫ್ 25% ಆಫ್ ಚಾರ್ಜ್ is transferred from A to B, then ನೋಡಿ, this is Q1, ಇದು Q1, ಇದು ಡಿಸ್ಟೆನ್ಸ್ ಆರ್ ಐತಿ. ಎದಿಂದ ಬಿಗೆ ಎಷ್ಟು ಟ್ರಾನ್ಸ್ಫರ್ ಆಗೈತಿ? 25%. ಅಂದ್ರೆ ಮೈನಸ್ Q/4, 25 ಕ್ಯೂ ಒಳಗೆ 25% ಅಂದರೆ Q/4 ಇದ್ರೆ ಕಳಿಬೇಕು. ಈ Q/4 ಎದಕ್ಕೆ ಆ್ಯಡ್ ಆಗ್ತದೆ? 25% ಬಿಗೆ, ಅಂದರೆ ಪ್ಲಸ್ Q/4 ಆಗ್ತದೆ. ಅಂದರೆ ವಾಟ್ ಇಸ್ ದ ಚಾರ್ಜ್ ಆನ್ ದಿಸ್ ಒನ್? ಮೈನಸ್ Q/4 ಕಳ್ಕೊಳ್ತದೆ. 25% ಆಫ್ ಚಾರ್ಜ್ ಇದು ಇದಕ್ಕೆ ಕೊಡ್ತದೆ, ಬಿಗೆ, ಬಿ ಪಾರ್ಟಿಕಲ್ಗೆ. ಮತ್ತು ಇದರ ಚಾರ್ಜ್ ಎಷ್ಟು ಉಳಿತು? Q ಮೈನಸ್ Q/4. ಇದು 25% ಆಫ್ ಚಾರ್ಜನ್ನು ಗೇನ್ ಮಾಡ್ತೈತೆ, ಅಂದರೆ ಪಡ್ಕೊಳ್ತದೆ, ಅಂದರೆ ಪ್ಲಸ್ Q/4 ಮಾಡಬೇಕು. ಅಂದರೆ ವಾಟ್ ಇಸ್ ದ ಚಾರ್ಜ್ ಆನ್ ದಿಸ್ ಒನ್? ಪಾರ್ಟಿಕಲ್ ಎ ಮೇಲೆ ಚಾರ್ಜ್ ಏನಾಯಿತು?
ಕ್ಯೂ ಮೈನಸ್ ಕ್ಯೂ ಬೈ 4 ನೋಡಿರಿ, ಕ್ಯೂ ಮೈನಸ್ ಕ್ಯೂ ಬೈ 4 ಅಂದರೆ ಎಷ್ಟು? ಎಲ್ ಸಿ ಎಮ್ಮ 4 ಬಂತು. ಹಾಂ, ಇದು ಇಂಟು 4 ಮೈನಸ್ ಅಂದರೆ 3q ಬೈ 4 ಆಯಿತು. ಗೆಟಿಂಗ್ ಮೈ ಪಾಯಿಂಟ್? ಅಂದರೆ ದ ಚಾರ್ಜ್ ಆನ್ ಪಾರ್ಟಿಕಲ್ ಎ ಇದೇನಾಯಿತು 3q ಬೈ 4 ಆಯಿತು. ಆದರೆ ವಾಟ್ ಇಸ್ ದ ಚಾರ್ಜ್ ಆನ್ ಪಾರ್ಟಿಕಲ್ ಬಿ? q ಪ್ಲಸ್ q ಬೈ 4 ಅಂದರೆ 5q ಬೈ 4 ಆಯಿತು. ಕರೆಕ್ಟಾ? Q1 Q2 ಸಿಕ್ಕು ನೋಡ್ರಿ. ಅಂದರೆ ಈಗ ನ್ಯೂ ಫೋರ್ಸ್ ಎಫ್ ಡ್ಯಾಶ್ ಈಸ್ ವಾಟ್ ಅಂತ ಕೇಳ್ತಾನೆ. ದ್ಯಾಟ್ ಫೋರ್ಸ್ when 25% of charge is transferred from A to B, new force, therefore new force is given by F dash is equal to K into Q1 ಎಷ್ಟಾಗಿದೆ 3q by 4 ಇಂಟು Q2 ಎಷ್ಟಿದೆ 5q by 4 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಆರ್ ಸ್ಕ್ವೇರ್ ಐತಿ. ಕರೆಕ್ಟಾ? ಹಂಗಾರೆ ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು ಕೆ ಇಂಟು 3 15 15q ಸ್ಕ್ವೇರ್ ಡಿವೈಡ್ ಬೈ 4 16 16 ಆರ್ ಸ್ಕ್ವೇರ್. ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು 15/16 ಇಂಟು ಕೆ ಇಂಟು ಕ್ಯೂ ಸ್ಕ್ವೇರ್ ಅಪಾನ್ ಆರ್ ಸ್ಕ್ವೇರ್. ಕರೆಕ್ಟಾ? ಇಲ್ಲಿ ನೋಡಿರಿ, Q1 Q2 Q1 ಮೇಲೆ Q ಐತಿ, Q2 ಅಲ್ಲಿ Q ಐತಿ. ಹಂಗಾರೆ ಎಷ್ಟಾಗ್ತಿದ್ದು Q ಇಂಟು Q, ದಟ್ ಈಸ್ Q ಸ್ಕ್ವೇರ್ ಆಯಿತು. ಹಾಗಾದರೆ ಫ್ರಮ್ ಇಕ್ವೇಷನ್ 1 ಇಟ್ ಈಸ್ ಕ್ಲಿಯರ್ ದ್ಯಾಟ್ ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು 15/16 ಇಂಟು ಎಫ್. ದಿಸ್ ಈಸ್ ದ ಆನ್ಸರ್. ಓಕೆ, ಗೆಟಿಂಗ್ ಮೈ ಪಾಯಿಂಟ್? ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಇದನ್ನು ಭಾಳ ಚಂದ ಗೊತ್ತಿರಬೇಕು ನಿಮಗೆ. 25% ಆಫ್ ಚಾರ್ಜ್ ಟ್ರಾನ್ಸ್ಫರ್ ಆಗೈತೆ ಎ ಇಂದ ಬಿಗೆ. 25% ಅದನ್ನು ಕ್ಯೂ ಬೈ 4 1/4 ಆಫ್ ಕ್ಯೂ. ಹೌದಾ? ಇದು ಪಡ್ಕೊಂಡೈತೆ, ಅದಕ್ಕೆ ಇದು ಪ್ಲಸ್ ಮಾಡಬೇಕು. ಇದು ಕಳ್ಕೊಂಡಿದೆ, ಅದಕ್ಕೆ ಇದು ಮೈನಸ್ ಮಾಡಬೇಕು. ಸಪೋಸ್ ಅವರು 50% ಅಂದಾಗ ಕ್ಯೂ ಬೈ 2 ಮಾಡಿರಿ, 75% ಅಂದಾಗ 3q ಬೈ 4 ಮಾಡಿರಿ. ಹೀಗೆ 25%, 50%, 75% ಈ ರೀತಿ ಅವ್ರು ಕೇಳ್ಬೋದು. ನೀವು ಮೆಥಡನ್ನು ಕರೆಕ್ಟಾಗಿ ನೆನಪಿಟ್ಕೋಬೇಕು. ಓಕೆ, ಇದೊಂದು ಪ್ರಾಬ್ಲಮ್ಮ, ಇದನ್ನು ನೋಟ್ ಮಾಡ್ಕೊಳ್ರಿ. ನಾನು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮನ್ನು ಈಗ ನಿಮಗೆ ಸಾಲ್ವ್ ಮಾಡ್ತೇನೆ. ಇದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ರಿ. ಓಕೆ, ಬರ್ಕೊಂಡ್ರಾ? ಈಗ ಇನ್ನೊಂದು ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡ್ತೀನಿ ರಿಗಾರ್ಡಿಂಗ್ ಕಾಲಮ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಕರೆಕ್ಟಾಗಿ ತಿಳ್ಕೊರಿ. ದಟ್ ಈಸ್ ಕ್ವಶನ್ ನಂಬರ್ 2. ಇಲ್ಲಿ 2 ಐಡೆಂಟಿಕಲ್ ಸ್ಪಿಯರ್ಸ್ ಅದಾವೆ. ಇದಕ್ಕೆ ಸ್ಪಿಯರ್ ಎ ಅನ್ರಿ, ಇದಕ್ಕೆ ಸ್ಪಿಯರ್ ಬಿ ಅನ್ರಿ. 2 ಐಡೆಂಟಿಕಲ್ ಅದಾವೆ, ಸೇಮ್ ಸೈಜ ಮತ್ತು ಸೇಮ್ ಚಾರ್ಜ್ ಕ್ಯೂ ಅನ್ನು ಹೊಂದ್ಯಾವ. ದೇ ಆರ್ ಸೆಪ್ರೇಟ್ ಬೈ ಡಿಸ್ಟೆನ್ಸ್ ಆರ್. ನೋಡಿ, ಕ್ವಶನ್ ಬರಿತಾ ಇದ್ದಾನೆ. ಈಗ ಎ ಮತ್ತು ಬಿ 2 ಐಡೆಂಟಿಕಲ್ ಸ್ಪಿಯರ್ಸ್ ಅದಾವ ಆ್ಯಂಡ್ ದೇ ಆರ್ ಸೆಪ್ರೇಟ್ ಬೈ ಡಿಸ್ಟೆನ್ಸ್ ಆರ್ ಆ್ಯಂಡ್ ದೇ ಆರ್ ಹ್ಯಾವಿಂಗ್ ಎ ಚಾರ್ಜ್ ಕ್ಯಾಪಿಟಲ್ ಕ್ಯೂ ಕೂಲಮ್. ಈಗ ಕ್ವಶನ್ ಏನು ಕೇಳ್ತಾನವ, ಇಫ್ ಒಂದು ವೇಳೆ ಎ ಥರ್ಡ್ ಐಡೆಂಟಿಕಲ್ ನ್ಯೂಟ್ರಲ್ ಸ್ಪಿಯರ್ ಸಿ. ನೋಡಿರಿ, ಇಫ್ ಎ ಥರ್ಡ್ ಐಡೆಂಟಿಕಲ್ ಅಂದರೆ ಇಷ್ಟೇ ಸೈಜ್ ಇರ್ತಕ್ಕಂಥ ಇನ್ನೊಂದು ಸ್ಪಿಯರ್, ನ್ಯೂಟ್ರಲ್ ಸ್ಪಿಯರ್ ಅಂದರೆ ಅದ್ರ ಮೇಲೆ ಚಾರ್ಜ್ 0 ಐತಿ. ಓಕೆ, ಇಫ್ ಎ ಥರ್ಡ್ ಐಡೆಂಟಿಕಲ್ ನ್ಯೂಟ್ರಲ್ ಸ್ಪಿಯರ್ ಸಿ ಈಸ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್ with A and kept at midpoint of AB, then net electrostatic force on sphere C is what? ನೋಡಿ, ಕ್ವಶನ್ ಎಷ್ಟು ಬ್ಯೂಟಿಫುಲ್ ಐತಿ. 2 ಐಡೆಂಟಿಕಲ್ ಸ್ಪಿಯರ್ಸ್ ಅದಾವಂತ, ಎ ಮತ್ತು ಬಿ. ಅವು 2 ನಡುವೆ ಡಿಸ್ಟೆನ್ಸ ಆರ್ ಇದೆ, 2 ಮೇಲೆ ಚಾರ್ಜ್ ಕ್ಯೂ ಇದೆ.
ಕ್ವಶನ್ ಏನು ಕೇಳ್ತಾನಮ್ಮ, ಇಫ್ ಎ ಥರ್ಡ್ ಐಡೆಂಟಿಕಲ್ ನ್ಯೂಟ್ರಲ್ ಸ್ಪಿಯರ್ ಇಷ್ಟೇ ಸೈಜ್ ಇರ್ತಕ್ಕಂಥ 0 ಚಾರ್ಜ್ ಇರ್ತಕ್ಕಂಥ ಒಂದು ಸ್ಪಿಯರ್, ಅದರ ಹೆಸರು ಸಿ, ಈಸ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ಎ ಆ್ಯಂಡ್ ಕೆಪ್ಟ್ ಆ್ಯಟ್ ಮಿಡ್ ಪಾಯಿಂಟ್ ಆಫ್ ಎ ಬಿ. ಇದಕ್ಕೆ ಸಿ ಸ್ಪಿಯರ್ನ ಟಚ್ ಮಾಡಿ ಮತ್ತು ಇಲ್ಲಿ ಮಧ್ಯದಲ್ಲಿ ಇಟ್ಬಿಡೋದು ಅಂತ, ಎ ಬಿದ ಮಧ್ಯದಲ್ಲಿ ಇಟ್ಬಿಡೋದು. ಆವಾಗ ವಾಟ್ ಈಸ್ ದ ನೆಟ್ ಫೋರ್ಸ್ ಆನ್ ಸ್ಪಿಯರ್ ಸಿ ಅಂತ ಕೇಳ್ಯಾರ. ಕರೆಕ್ಟಾ? ಹಂಗಾರೆ ಸೊಲ್ಯೂಷನ್ ಕ್ವಶನ್ ಅರ್ಥ ಆಯ್ತಲ್ಲ. ಬಿಫೋರ್ ಕಾಂಟ್ಯಾಕ್ಟ್, ಓಕೆ, ಇನ್ನು ಸ್ಪಿಯರ್ ಸಿ ಬಂದೇ ಇಲ್ಲ. ಬಿಫೋರ್ ಕಾಂಟ್ಯಾಕ್ಟ್ ಅಂದ್ರೆ ಸ್ಪಿಯರ್ ಸಿ ಇನ್ನೂ ಏನು ಬಂದಿಲ್ಲ. ಸ್ಪಿಯರ್ ಎ ಇದೆ, ದಿಸ್ ಇಸ್ ಸ್ಪಿಯರ್ ಬಿ, ಚಾರ್ಜ್ ಕ್ಯೂ ಇದೆ, ಇದ್ರ ಚಾರ್ಜ್ ಕ್ಯೂ ಇದೆ, ಡಿಸ್ಟೆನ್ಸ್ ಆರ್ ಇದೆ. ಹಂಗಾರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಸ್ಟೇಷನ್ ಕೊಡೋಣ. ದೇರ್ ಫೋರ್ ಎಫ್ ಇಸ್ ಈಕ್ವಲ್ ಟು ಇದಕ್ಕೆ ನಾವು ಓಕೆ ಎಫ್ ಇಸ್ ಈಕ್ವಲ್ ಟು ವಾಟ್, ಕೆ ಇಂಟು Q1 ಇಂಟು Q2 ಅಂದರೆ ಕ್ಯಾಪಿಟಲ್ ಕ್ಯೂ ಇಂಟು ಕ್ಯಾಪಿಟಲ್ ಕ್ಯೂ ಸ್ಕ್ವೇರ್ ಅಪಾನ್ ಆರ್ ಸ್ಕ್ವೇರ್. ದಿಸ್ ಇಸ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆ್ಯಕ್ಟಿಂಗ್ ಬಿಟ್ವೀನ್ ದೀಸ್ ಟು ಚಾರ್ಜಸ್. ನೆನಪಿರಲಿ. ಓಕೆ, ಇದಕ್ಕೆ ಇಕ್ವೇಷನ್ 100. ಈಗೇನು ಮಾಡೋಣ, ಆಫ್ಟರ್ ಕಾಂಟ್ಯಾಕ್ಟ್ ಏನಾಗ್ತದೆ ನೋಡಿ. ಆಫ್ಟರ್ ಕಾಂಟ್ಯಾಕ್ಟ್ ಏನಾಗ್ತದೆ ಆಫ್ಟರ್ ಕಾಂಟ್ಯಾಕ್ಟ್ ನೋಡ್ರಿ. ದಿಸ್ ಈಸ್ ವಾಟ್ ಸ್ಪಿಯರ್ ಎ ಆ್ಯಂಡ್ ದಿಸ್ ಈಸ್ ಸ್ಪಿಯರ್ ಬಿ. ಈಗ ಸ್ಪಿಯರ್ ಸಿ ಅನ್ನೋದಕ್ಕೆ ಟಚ್ ಮಾಡಿದಾಗ ಕ್ಯೂ ಅಮೌಂಟ್ ಆಫ್ ಚಾರ್ಜಲ್ಲಿ ಅರ್ಧ ಚಾರ್ಜ್ ಸ್ಪಿಯರ್ ಸಿಗೆ ಟ್ರಾನ್ಸ್ಫರ್ ಆಗತ್ತೆ. ಅಂದರೆ ಇದ್ರ ಮೇಲೆ ಎಷ್ಟು ಉಳಿತು, ಇದ್ರ ಮೇಲೆ Q/2, ಇದ್ರ ಮೇಲೆ Q/2 ಉಳಿತು. ನೋಡಿರಿ, ಸ್ಪಿಯರ್ ಸಿ ನ್ಯೂಟ್ರಲ್ ಐತೆ, ರಿಮೆಂಬರ್ ನ್ಯೂಟ್ರಲ್ ಐತೆ ಅಂದರೆ ಚಾರ್ಜ್ 0 ಐತೆ ಅದ್ರ ಮೇಲೆ. ಆ ನ್ಯೂಟ್ರಲ್ ಸ್ಪಿಯರ್ ಸಿಯನ್ನು ಹೇಗೆ ಟಚ್ ಮಾಡಿದಾಗ ಈ ಕ್ಯೂ ಅಮೌಂಟ್ ಒಳಗೆ ಅರ್ಧ ಚಾರ್ಜ್ ಅಂದರೆ Q/2 ಸಿಗೆ ಬರ್ತೈತಿ, Q/2 ಇದ್ರಾಗ ಉಳಿತೈತಿ. ಅಂದರೆ ಚಾರ್ಜ್ ಆನ್ ಸ್ಪಿಯರ್ ಎ ಈಸ್ Q/2. ಹಂಗೆ ಅದನ್ನ ಎಲ್ಲಿ ಪ್ಲೇಸ್ ಮಾಡ್ತಾರಂತ, ಇಲ್ಲಿ ಮಧ್ಯದಲ್ಲಿ ಪ್ಲೇಸ್ ಮಾಡ್ತಾರೆ ಸ್ಪಿಯರ್ ಸಿಯನ್ನು, ಎ ಬಿ ಯ ಮಧ್ಯದಲ್ಲಿ. ಅಂದರೆ ಇದ್ರ ಮೇಲೆ ಚಾರ್ಜ್ ಎಷ್ಟೈತಿ, Q/2. ಇದ್ರ ಮೇಲೆ ಚಾರ್ಜ್ ಕ್ಯೂ ಐತಿ, ಯಾಕಂದರೆ ಇದಕ್ಕೆ ಟಚ್ ಮಾಡಿಲ್ಲ. ಓಕೆ, ಹಂಗಾರೆ ಇದು ಹೋಲ್ ಡಿಸ್ಟೆನ್ಸ್ ಆರ್ ಆದರೆ ಇದನ್ನು ಮಧ್ಯದಲ್ಲಿ ಇಟ್ಟರೆ ಇದು R/2, ಇದು R/2 ಆಗ್ತೈತಿ. ಎಸ್ ಆರ್ನು. ಈಗ ವಾಟ್ ಇಸ್ ದ ನೆಟ್ ಫೋರ್ಸ್ ಆನ್ ದಿಸ್ ಸಿ? ಹಾಗಾದ್ರೆ ಫೋರ್ಸ್ ಆನ್ ಸ್ಪಿಯರ್ ಸಿ ಡ್ಯೂ ಟು ಚಾರ್ಜ್ ಎ, ಡ್ಯೂ ಟು ಸ್ಪಿಯರ್ ಎ. ಫೋರ್ಸ್ ಆನ್ ಸ್ಪಿಯರ್ ಸಿ ಡ್ಯೂ ಟು ಸ್ಪಿಯರ್ ಎ ಈಸ್ F1 is equal to, ಓಕೆ, ಎಫ್ ಎ ಅಂದ್ಬಿಡ್ಬೇಕು ಅಥವಾ F1 ಎರಡು ಒಂದೇ. F1 is equal to ಏನಾಗ್ತೈತಿ, ಕೆ ಇಂಟು Q1 ಇಂಟು Q2 ಅಂದ್ರೆ Q/2 ಇಂಟು Q/2, ಗೆಟಿಂಗ್ ಮೈ ಪಾಯಿಂಟ್, ಡಿವೈಡ್ ಬೈ R/2 ಹೋಲ್ ಸ್ಕ್ವೇರ್. ತಿಳಿತಾ? ಓಕೆ, ಹಾಗಾದ್ರೆ ಎಷ್ಟಾಯ್ತು ಇದು ನೋಡಿರಿ. ದಟ್ ಈಸ್ ಈಕ್ವಲ್ ಟು Q ಇಂಟು Q, ಇದು ಕ್ಯಾಪಿಟಲ್, ಇದು ಕೆ ಕಾಲಮ್ ಕಾನ್ಸ್ಟೆಂಟ, ಸ್ಮಾಲ್ ಲೆಟರ್ ಕೆ. Q ಇಂಟು Q ಸ್ಕ್ವೇರ್ ಅಪಾನ್ 2 ಇಂಟು 2 4, ಇದು 4, ಅಂದರೆ 4 ಗೆಟ್ಸ್ ಕ್ಯಾನ್ಸಲ್ಡ್. ಏನು ಉಳಿತು, ಆರ್ ಸ್ಕ್ವೇರ್ ಮಾತ್ರ ಉಳಿತು. ಹಂಗಾರೆ F1 ಈಸ್ ಈಕ್ವಲ್ ಟು ಎಫ್ ಆಯಿತು, ಯಾಕಂದ್ರೆ ಎಫ್ ಐತೆ ನೋಡ್ರಿ. ಓಕೆ, ದಿಸ್ ಒನ್ ಅಂದರೆ ಇದು ಯಾವ ಕಡೆ ಆ್ಯಕ್ಟ್ ಆಗುತ್ತೆ, ಇಟ್ ಈಸ್ ಆ್ಯಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್. ದಿಸ್ ಈಸ್ F1. ಎರಡು ಲೈಕ್ ಚಾರ್ಜ್ ಅದಾವ. ಈ ಎ ಪಾರ್ಟಿಕಲ್ಲ, ಎ ಸ್ಪಿಯರ್ ಸಿ ಸ್ಪಿಯರ್ನ ಹಿಂಗೆ ತಳ್ತದ. ಓಕೆ, ಈ ದಿಕ್ಕಿಗೆ. ಓಕೆ, ನಾವು ಫೋರ್ಸ್ ಆನ್ ಸ್ಪಿಯರ್ ಸಿ ಡ್ಯೂ ಟು ಚಾರ್ಜ್ ಆನ್ ಸ್ಪಿಯರ್ ಬಿ ಈಸ್ ವಾಟ್, F2 ಈಸ್ ಈಕ್ವಲ್ ಟು ಕೆ ಇಂಟು Q1 ಏನಾಗಿದೆ, Q/2, Q2 ಏನಾಗಿದೆ, Q ಅಪಾನ್ R/2 ಹೋಲ್ ಸ್ಕ್ವೇರ್. ಎಷ್ಟಾಯ್ತು ನೋಡ್ರಿ, ದಟ್ ಈಸ್ ಕೆ ಇಂಟು Q ಇಂಟು Q ಸ್ಕ್ವೇರ್ ಅಪಾನ್ ಇದು 2 ಅಷ್ಟೇ ಉಳಿತೈತಿ, ಇದು 4 ಮ್ಯಾಲೆ ಹೋಗ್ತದೆ, ಇದು R/2 ಹೋಲ್ ಸ್ಕ್ವೇರ್ ಐತಿ,
ಅಂದ್ರೆ r²/4 ಆಯ್ತು. 4 ಮ್ಯಾಲೆ ಹೋಗ್ತದೆ, 2 ಕೆಳಗೆ ಹೋಗ್ತದೆ, ಅಂದರೆ ಇದೇನಾಗೈತಿ 2r². ದೇರ್ಫೋರ್ F2 ಎಷ್ಟಾಯ್ತು ನೋಡ್ರಿ, F2 ಎಷ್ಟಾಯಿತು 2 ಟೈಮ್ಸ್ ದಿ F ಆಯಿತು. ಓಕೆ, ಅಂದರೆ ಇದು ಯಾವ ಕಡೆ ಆಗ್ತಕ್ಕೈತಿ, ಈ ಬಿ ಸ್ಪಿಯರ್ ಸಿ ಸ್ಪಿಯರ್ನ ಈ ಕಡೆ ತಳ್ತೈತಿ. ಎರಡು ಲೈಕ್ ಚಾರ್ಜ್, ಇದು ಪ್ಲಸ್ ಇದು ಪ್ಲಸ್, ದಟ್ ಈಸ್ F2. ಇಲ್ಲಿ ಹಿಯರ್ F2 is greater than F1. Therefore, net force on C is F2 minus F1. That is 2F minus F. That is F. ಇದು ಯಾವ ಕಡೆ ಆಗ್ತೈತಿ, F acts along in this direction. ಹಂಗಾರೆ ಇದಕ್ಕೆ ಏನು ಮಾಡಿರಿ, ಇದಕ್ಕೆ ಐ ಕ್ಯಾಪ್ ಅನ್ರಿ, ಇದಕ್ಕೆ F1 ಈ ಕಡೆ ಆಗ್ತೈತಿ, ಇದಕ್ಕೆ ಏನು ತಿರಂಗಾರ ಮೈನಸ್ ಐ ಕ್ಯಾಪ್, ಅಂದರೆ ನೆಗೆಟಿವ್ ಎಕ್ಸೈಸ್ ಕಡೆ ಉಂಟಾಗ್ತದೆ. ದಿಸ್ ಈಸ್ ದ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಸ್ಪಿಯರ್ ಸಿ. ಓಕೆ, ಈ ರೀತಿ ಪ್ರಾಬ್ಲಮ್ ನಿಮ್ಮ ವರ್ಕ್ಬುಕ್ನಾಗ ಇನ್ನೊಂದು ಕೊಟ್ಟಿದ್ದೀನಿ, ನೀವು ಕರೆಕ್ಟಾಗಿ ಮಾಡಿರಿ. ಓಕೆ, ನೋಟ್ ಡೌನ್, ಸರಿಯಾಗಿ ಇದನ್ನು ಅರ್ಥ ಮಾಡಿಕೊಂಡು ನೋಟ್ ಮಾಡಿಕೊಡ್ರಿ. ಓಕೆ, ಈಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಮ ಭಾಳ ಚಂದಕ್ಕೆ ನೋಡ್ರಿ. ದಟ್ ಈಸ್ ಕ್ವೆಶ್ಚನ್ ನಂಬರ್ 3. ಇಲ್ಲಿ 2 ಚಾರ್ಜಸ್ ಅದಾವೆ. ಓಕೆ, 2 ಚಾರ್ಜಸ್ ಅದಾವೆ ಅಂದ್ಕೊಳ್ಳೋಣ. ಕ್ವಶನ್ ಇದೆ, ದಿಸ್ ಈಸ್ Q1 ಚಾರ್ಜ, ದಿಸ್ ಈಸ್ Q2 ಚಾರ್ಜ್. ಇವೆರಡರ ಡಿಸ್ಟೆನ್ಸ R ಐತಿ. ಇಲ್ಲಿ ಏರ್ ಮೀಡಿಯಮ್ ಇದೆ. ಆವಾಗ ಇವೆರಡು ನಡುವೆ ಫೋರ್ಸ್ ಎಷ್ಟಿದೆ ಅಂದ್ಕೊಳ್ಳೋಣ, ಸೇ ಎಫ್ ಫೋರ್ಸ್ ಇದೆ. ಹಾಗಾದರೆ ಸೆಕೆಂಡ್ ಕೇಸ್ನಲ್ಲಿ ಏನು ಕೇಳ್ತಾನವ, ಇಫ್ ಈಗ ಇವೆರಡೂ ಚಾರ್ಜಸ್ ನಡುವೆ, ಅಂದರೆ Q1 ಮತ್ತು Q2 ಚಾರ್ಜಸ್ ನಡುವೆ ಒಂದು ಯಾವುದೇ ಮಾಧ್ಯಮವನ್ನು ಇಡ್ತಾನೆ, ಯಾವುದೇ ಮೀಡಿಯಮ್ ಇಟ್ಟಾನ, ಅದರ ರಿಲೇಟಿವ್ ಪರ್ಮಿಟಿವಿಟಿ εr ಇದೆ. ಹೌದಾ? ಆಮೇಲೆ ಫೋರ್ಸ್ ಮಾತ್ರ ಚೇಂಜ್ ಆಗಿಲ್ಲ, ಎಫ್ ಐತಿ. ಇಲ್ಲಿ ಫೋರ್ಸ್ ಎಫ್ ಐತಿ. ಹಾಗಾದರೆ ಡಿಸ್ಟನ್ಸ್ ಚೇಂಜ್ ಮಾಡಿರ್ಬೋದಲ್ಲ. ಎಷ್ಟು ಡಿಸ್ಟೆನ್ಸನ್ನು ಚೇಂಜ್ ಮಾಡಿದಾಗ ಈ ಫೋರ್ಸ್ ಏರ್ದಲ್ಲಿ ಇದ್ದಷ್ಟು ಇರ್ತದ ಅಂತ ನೀವು ಕಂಡುಹಿಡಿಬೇಕು. ನೋಡಿ, ಕ್ವಶನ್ ಅರ್ಥ ಮಾಡ್ಕೊಳ್ರಿ. Q1 Q2 2 ಚಾರ್ಜಸ್ ಅದಾವ, ಅವೆರಡರ ಡಿಸ್ಟೆನ್ಸ್ r ಐತಿ. ಓಕೆ, ದೇರ್ ಆರ್ 2 ಚಾರ್ಜಸ್ Q1 and Q2. ದೇ ಆರ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ r. ದೇ ಆರ್ ಕ್ಯಾಪ್ಟ್ ಇನ್ ಏರ್ ಮೀಡಿಯಮ್ and they are repelling with a force F. ಓಕೆ, ಈಗ ಅದರ್ ಚಾರ್ಜಸ್ ನಡುವೆ ಒಂದು ಮಾಧ್ಯಮವನ್ನು ಇಡ್ತಾನೆ. ಇಫ್ ಎ ಮೀಡಿಯಮ್ ಬಿಟ್ವೀನ್ Q1 and Q2 ಆಫ್ ರಿಲೇಟಿವ್ ಪರ್ಮಿಟಿವಿಟಿ εr ಈಸ್ ಪ್ಲೇಸ್ಡ್ ಬಿಟ್ವೀನ್ ದೆಮ್. ಇದನ್ನು ಪ್ಲೇಸ್ ಮಾಡಿ ಡಿಸ್ಟೆನ್ಸ್ನ ಅಡ್ಜಸ್ಟ್ ಮಾಡ್ತಾನೆ. ಹೆಂಗೆ ಅಡ್ಜಸ್ಟ್ ಮಾಡ್ತಾರೆ ಅಂತಂದರೆ, ಇಲ್ಲಿ ಏರ್ ಮೀಡಿಯಮ್ನಲ್ಲಿ ಏನು ಫೋರ್ಸ್ ಇತ್ತಲ್ಲ ಎಫ್, ಅಷ್ಟೇ ಫೋರ್ಸು ಈ ಮಾಧ್ಯಮವನ್ನು ಇಟ್ಟಾಗ ಕೂಡ ಅಷ್ಟೇ ಬರಬೇಕು. ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ 2 ಚಾರ್ಜಸನ್ನು ಅಡ್ಜಸ್ಟ್ ಮಾಡ್ಯಾರ ಅಂತ ಅರ್ಥ. ಅಂದರೆ ಎಷ್ಟು ಮಾಡ್ಯಾರ ಅಡ್ಜಸ್ಟು, r ಡ್ಯಾಶ್ ನ್ಯೂ ಡಿಸ್ಟೆನ್ಸ್ ಬಿಟ್ವೀನ್ Q1 and Q2 ಟು ಮೇಂಟೈನ್ ದ ಸೇಮ್ ಫೋರ್ಸ್ ಎಫ್ ಈಸ್ ವಾಟ್, r ಡ್ಯಾಶ್ ಈಸ್ ಈಕ್ವಲ್ ಟು ವಾಟ್ ಅಂತ ಕೇಳಿದ. ಅಂದರೆ ಇಲ್ಲಿ ದಿಸ್ ಇಸ್ ದ ಕ್ವಶನ್ ಅರ್ಥ ಆಯ್ತಾ? ಕ್ವಶನ್ ಅರ್ಥ ಮಾಡ್ಕೊಂಡು ಮೊದಲು Q1 Q2 2 ಚಾರ್ಜಸ್ ಅದಾವ, ಅವು ಎರಡರ ನಡುವೆ ಡಿಸ್ಟೆನ್ಸ್ r ಇದೆ, ಅವಲ್ಲಿ ಏರ್ ಮೀಡಿಯಮ್ದಲ್ಲಿ ಇಟ್ಟಾಗ ಅವಾಗ ಫೋರ್ಸ್ ಎಷ್ಟಿದೆ ಅವ್ರ ನಡುವೆ, ಎಫ್ ಇದೆ. ಸೆಕೆಂಡ್ ಕೇಸ್ದಾಗ ಏನಂತಾನವ, Q1 Q2 ನಡುವೆ ಒಂದು ಮಾಧ್ಯಮವನ್ನು ಪ್ಲೇಸ್ ಮಾಡ್ತಾರೆ, ಅದರ ರಿಲೇಟಿವ್ ಪರ್ಮಿಟಿವಿಟಿ εr ಇದೆ. ಆವಾಗ ಡಿಸ್ಟೆನ್ಸನ್ನು ಹೆಚ್ಚು ಕಮ್ಮಿ ಮಾಡ್ತಾರೆ. ಹೆಂಗೆ ಚೇಂಜ್ ಮಾಡ್ತಾರೆ ಅಂದ್ರೆ, ಏರ್ ಮೀಡಿಯಮ್ದಲ್ಲಿ ಇದ್ದಾಗ ಎಷ್ಟು ಫೋರ್ಸ್ ಇತ್ತಲ್ಲ ಅಷ್ಟೇ ಫೋರ್ಸ್ ಇರಬೇಕು. ಹಂಗೆ ಇದನ್ನು r ಡ್ಯಾಶನ್ನು ಚೇಂಜ್ ಮಾಡ್ತಾರೆ. ಹಂಗೆ ಈ r ಡ್ಯಾಶ್ ಎಷ್ಟು ಚೇಂಜ್ ಮಾಡ್ಯಾರ ಅಂತ ಕೇಳಬೇಕು. ಈಗ ನಿಮ್ಗೆ ಏನು ಕೊಡ್ತಾರೆ, ಚಾಯ್ಸ್ ಕೊಡ್ತಾರೆ. r/√εr. ಆಪ್ಷನ್ ಬಿ r ಅಂದರೆ r ಅಷ್ಟು ಡಿಸ್ಟೆನ್ಸ್ ಚೇಂಜ್ ಆಗಿಲ್ಲ. ಆಮೇಲೆ r/2 ಆಮೇಲೆ √εr/2 ಯಾವುದು ಕರೆಕ್ಟ್ ಇರೋಳಗೆ, ಅಥವಾ r ಯಾವುದು ಕರೆಕ್ಟು, ಇವು ನಿಮಗೆ ಆಪ್ಷನ್ಸ್. ಇಲ್ಲಿ ಸೊಲ್ಯೂಷನ್ ನೋಡ್ರಿ, ಎಷ್ಟು ಸಿಂಪಲ್ ಇದೆ. ಇಲ್ಲಿ ಕೊಟ್ಟಾನ, ಫೋರ್ಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇನ್ ಏರ್ ಮೀಡಿಯಮ್ ಈಸ್ ಆಲ್ವೇಸ್ ಈಕ್ವಲ್ ಟು, ಇಲ್ಲಿ ಕೊಟ್ಟಂಥ ಫ್ಯಾಕ್ಟ್ ಅದ,
electrostatic force between Q1 Q2 in air medium is equal to electrostatic force in a given medium. ಈ ಮೀಡಿಯಮ್ದಲ್ಲಿ ಈ ಮೀಡಿಯಮ್ ಇಟ್ಟಾವು ಕೂಡ ಫೋರ್ಸ್ ಸೇಮ್ ಐತೆ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ Q1 Q2 ಇನ್ ಏರ್ ಮೀಡಿಯಮ್ ಈಸ್ ಈಕ್ವಲ್ ಟು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇನ್ ಎ ಗಿವನ್ ಮೀಡಿಯಮ್. ಇದು ಗಿವನ್ ಇದು, ಯಾಕೆಂದರೆ ಇದನ್ನು ಕೊಟ್ಬಿಟ್ಟ ನಾವು ಗಿವನ್. ವಾಟ್ ಇಸ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇನ್ ಏರ್ ಮೀಡಿಯಮ್? 1/4πε0 into Q1 into Q2 upon R square. What is the electrostatic force in given medium? 1/4πε0 into epsilon r into Q1 into Q2 upon R dash square. ಇದು ಗೊತ್ತಿಲ್ಲ ನಮಗೆ, ಎಷ್ಟು ಚೇಂಜ್ ಮಾಡೋದು ಗೊತ್ತಿಲ್ಲ, ಇದನ್ನು ಕಂಡುಹಿಡಿಯಬೇಕು. ನೋಡಿರಿ, ಇವೆರಡು ಹೋದು, ಓಕೆ, ಇದು ಕ್ಯಾನ್ಸಲ್ ಆಯಿತು. ಏನು ಉಳಿತು? ಈಗ ಇದನ್ನು ಈ ಕಡೆ ಬೇರೆ, ಇದನ್ನು ಈ ಕಡೆ ತೊಂಬರಿ. ಹಂಗಾರೆ ಆರ್ ಡ್ಯಾಶ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದನ್ನು ಈ ಕಡೆ ಬೇರೆ ಆರ್ ಸ್ಕ್ವೇರ್ ಅಪಾನ್ ಎಪ್ಸ್ಲಾನ್ ಆರ್ ಉಳಿತು ನೋಡ್ರಿ. ಅಂದರೆ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು ಈ ಸ್ಕ್ವೇರ್ನ ಈ ಕಡೆ ತೊಗೊರಿ, ಸ್ಕ್ವೇರ್ ರೂಟ್ ಆಗ್ತದೆ. ಅಂದರೆ ಆರ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಪ್ಸ್ಲಾನ್ ಆರ್. ದಿಸ್ ಈಸ್ ದ ಆನ್ಸರ್. ದಿಸ್ ಈಸ್ ಆಪ್ಷನ್ ಈಸ್ ರೈಟ್ ಆನ್ಸರ್. ನೋಡಿರಿ, ಎಷ್ಟು ಸಿಂಪಲ್ ಇದೆ, 3 ಸ್ಟೆಪ್ಸ್ ಓನ್ಲಿ. ಅದಕ್ಕೆ ಕ್ವಶನ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಬರ್ತೈತಿ. ಓಕೆ, ನೋಟ್ ಡೌನ್.